ಈಗ ಆಲ್ರೆಡಿ ಸ್ವರ ವಿಜ್ಞಾನದ ಬಗ್ಗೆ ಪ್ರತಿದಿನ ನಾವು ಚಾಟ್ ಬಾಕ್ಸ್ ನಲ್ಲಿ ಇದು ಪ್ರತಿದಿನ ನಾವು ಏನು ಎಲ್ಲ ಗ್ರೂಪ್ ನಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಸ್ವರ ವಿಜ್ಞಾನವನ್ನ ಯಾವ ರೀತಿ ಅಳವಡಿಸ್ಕೋಬೇಕಂತಂದ್ರೆ, ಸ್ವರ ವಿಜ್ಞಾನ ಅಂದ್ರೆ ಇಲ್ಲಿ ನಮ್ದು ಉಸಿರು ಮುಖ್ಯ. ಶಿವ ಪಾರ್ವತಿಗೆ ಹೇಳಿಕೊಟ್ಟಂತ ವಿದ್ಯೆ ಇದು. ಅಂದ್ರೆ ನಮ್ಮ ಸ್ವರ ಹೇಳ್ತೇವಲ್ಲ ನಾವು ಧ್ಯಾನದಲ್ಲಿ, ಉಸಿರು ಇದ್ದರೆ ಶಿವ, ಉಸಿರು ಇಲ್ಲ ಅಂದ್ರೆ ಶವ ಅಂತಂದು. ಉಸಿರಿಗೆ ಅಷ್ಟೊಂದು ಮಹತ್ವ ಇದೆ. ಪಾರ್ವತಿ ಕೇಳ್ತಾಳೆ ಶಿವನಿಗೆ, ಎಲ್ಲರಿಗೂ ಯಾವ ರೀತಿ ನೀನ್ ಕಂಟ್ರೋಲ್ ಮಾಡ್ತೀಯ ಅಂತಂದಾಗ ಶಿವ ಹೇಳ್ತಾನೆ, ಉಸಿರಿನಿಂದ ಅವ್ರನ್ನೆಲ್ಲಾನು ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ನಮ್ಮ ಉಸಿರಿನ ಕಂಟ್ರೋಲ್ ಇರೋದು ಈಶ್ವರನಲ್ಲಿ ಮಾತ್ರ, ಶಿವನಲ್ಲಿ ಮಾತ್ರ. ಆದ್ದರಿಂದ ನಮಗೆ ನಾವು ಜನ್ಮವನ್ನು ಪಡೆದುಕೊಂಡು ಬಂದಾಗಿನಿಂದ ನಾವು ಜನ್ಮವನ್ನ ಪ್ರಾಣ ಹೋಗೋರಿಗೂ ನಮ್ಮ ಖಾತೆಯಲ್ಲಿ ಏನು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ನಾವು ದುಡ್ಡು ಇಟ್ಟಿರ್ತೇವಲ್ಲ, ಆ ದುಡ್ಡು ಯಾವ ರೀತಿ ನಾವು ತಗೋತಾ ಹೋಗ್ತೇವೆ, ಅದು ಖರ್ಚಾಗ್ತಾ ಹೋಗ್ತೈತಲ್ಲ, ಒಂದ್ಸಲ ಶೂನ್ಯ ಆಗ್ತೈತಿ. ಅದೇ ರೀತಿ ನಮಗೂ ಕೂಡ ಶಿವ ಇಷ್ಟು ಉಸಿರಂತ ನಮ್ಮ ಖಾತೆಯಲ್ಲಿ ಹಾಕಿ ಕಳ್ಸಿರ್ತಾನೆ. ಆ ಉಸಿರನ್ನ ನಾವು ಪ್ರತಿದಿನ ಉಸಿರಾಟ ಮಾಡ್ದಾಗ ಅದು ಖರ್ಚಾಗ್ತಾ ಇರ್ತಾ ನಮ್ಮಲ್ಲಿ ಉಸಿರು ಶೂನ್ಯ ಆದಾಗ ನಾವು ಇಲ್ಲಿ ಪ್ರಾಣವನ್ನ ಬಿಟ್ಟು ಹೋಗ್ತೇವಿ. ಈ ಪ್ರಾಣಮಯ ಕೋಶದಿಂದ ಮತ್ತೆ ಹೋಗ್ತೇವಿ. ಆದ್ದರಿಂದ ಈ ಉಸಿರಾಟವನ್ನ ನಾವು ಗಮನಿಸಿ ಮಾಡಿದಾಗ ನಮ್ಮ ಸಂಖ್ಯೆ ಏನಾಗ್ತತಿ, ನಾವು ಪ್ರಾಣಮಯ ಏನು ಪ್ರಾಣಾಯಾಮವನ್ನ ಪ್ರತಿದಿನ ಬೆಳಗ್ಗೆ ಮಾಡ್ತೀವಲ್ಲ, ಆ ರೀತಿ ಪ್ರಾಣಾಯಾಮವನ್ನು ಮಾಡೋದರಿಂದ ನಮ್ಮ ಏನು ಖರ್ಚಾಗೋದು ಅಲ್ಲಿ ಕಡಿಮೆ ಆಗ್ತತಿ. ದೀರ್ಘವಾದ ಉಸಿರಾಟ ತೆಗೆದುಕೊಳ್ಳೋದು, ದೀರ್ಘವಾಗಿ ಬಿಡುವುದನ್ನ ನಾವು ಗಮನಿಸ್ತಾ ಹೋದಾಗ ಏನಾಗ್ತತಿ, ನಮ್ಮ ಉಸಿರುಗಳು ಅಲ್ಲಿ ಹೆಚ್ಚು ಖರ್ಚಾಗೋದಿಲ್ಲ. ಒಂದು ಉದಾಹರಣೆ ನಾ ಹೇಳ್ಬೇಕಂದ್ರೆ, ನಾಯಿ ಉಸಿರಾಡ್ತಾ ಇರ್ತದೆ, ಜೋರು ಉಸಿರಾಡ್ತಾ ಇರ್ತದೆ, ನಾಲ್ಗೆಯನ್ನ ಹೊರ ಚಾಚಿ ಮಾಡ್ತೈತಲ್ಲ, ಅದ್ರದ್ದು ಆಯುಷ್ಯ ಎಷ್ಟಪ್ಪ ಅಂದ್ರ 15 ವರ್ಷ ಮಾತ್ರ. ಯಾಕಂದ್ರೆ ಅದು ಉಸಿರು ಬೇಗ ತಗೊಂತೈತಿ, ಬೇಗ ಬಿಡ್ತೈತಿ. ಅದೇ ನಾವು ಆಮೆಯನ್ನ ಗಮನಿಸಿದಾಗ, ಆಮೆ ಒಂದು ತಾಸಿಗೆ 3 ಬಾರಿ ಮಾತ್ರ ಉಸಿರಾಟ ಮಾಡ್ತೈತಿ ಅಂತದ್ದು. ಆದ್ದರಿಂದ ಅದಕ್ಕೆ ಆಯುಷ್ಯ 300 ವರ್ಷ. ಆದ್ದರಿಂದ ನಾವು ಉಸಿರನ್ನ ಗಮನಿಸೋದನ್ನ ಮಾಡ್ತಾ ಹೋದಾಗ, ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅದು ನಮ್ಮ ಆಯುಷ್ಯನ್ನ ನಾವು ವೃದ್ಧಿ ಮಾಡ್ಕೋಬಹುದು. ನಮ್ಮ ಉಸಿರನ್ನ ನಾವು ನಮ್ಮ ಖಾತೆಯಲ್ಲಿ ಹೆಚ್ಚು ಇಟ್ಕೊಂಡು ಹೆಚ್ಚು ಆಯುಷ್ಯನ ಪಡಿಬಹುದು ಅಂತ ಅನ್ನೋದು ಒಂದು ಕಲ್ಪನೆ. ಅದಕ್ಕೆ ಅದನ್ನ ಸ್ವರ ವಿಜ್ಞಾನ, ಸ್ವರ ಅಂದ್ರೆ ಇಲ್ಲೇ ಈಶ್ವರ ಹೇಳಿಕೊಟ್ಟಂತ ಇದು ಯೋಗಾಸನ ಮತ್ತು ಸ್ವರ ಯೋಗ ಅಂತ ಕರೀತಾರೆ. ಅದಕ್ಕೆ ನಾವ್ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದ್ರೆ, ನಾವ್ ಎದ್ದ ತಕ್ಷಣ ನಾವು ನಮ್ಮ ಸ್ವರ ಯಾವ ಕಡೆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಇದು ಸರಳ ಇರ್ತೈತಿ. ನಮ್ದು ಎರಡು ಯಾವಾಗ್ಲೂ ಉಸಿರಾಟ ಇರುದಿಲ್ಲ, ಎರಡು ಉಸಿರಾಟ ಯಾವಾಗ್ಲೂ ಇರುದಿಲ್ಲ. ಯಾವಾಗ್ಲೂ ಒಂದು ಕಡೆ ಮಾತ್ರ ಸಕ್ರಿಯ ಆಗಿರ್ತೈತಿ. ನಾವು ಟೈಮ್ ಕೊಟ್ಟಿರ್ತೇನಲ್ಲ, ಒಂದು 50, ಉದಾಹರಣೆಗೆ 6:39 ಸೂರ್ಯೋದಯ ಟೈಮ್ಗೆ 6:39 ಕೊಟ್ಟಾಗ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಆ ಟೈಮ್ನಾಗೆ ನಿಮ್ಗೆ ಚೆಕ್ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಧ್ಯಾನದಲ್ಲಿ ಇರ್ತೀರ ಅಂತಂದಾಗ ನೀವು ಅದೊಂದು 5-10 ನಿಮಿಷ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಅವಾಗ ನಿಮ್ಮ ಸ್ವರವನ್ನ ಚೆಕ್ ಮಾಡ್ಕೊಂಡು ನೀವು ನೋಡ್ಬೇಕು. ಈ ಒಂದು ಕಡೆ ನಾಸಿಕವನ್ನ ಮುಚ್ಚಿ ಇನ್ನೊಂದು ಕಡೆ ನಾಸಿಕದಿಂದ ದೀರ್ಘ ಉಸಿರು ತೆಗೆದುಕೊಳ್ಬೇಕು. ಬಿಟ್ಟಾಗ ಅದು ಸರಳವಾಗಿರ್ಬೇಕು, ಅಲ್ಲಿ ಯಾವ್ದು ಹಿಡಿದಂಗ ಆಗ್ಬಾರ್ದು. ಆಗ ನಿಮ್ದು ಆ ಸ್ವರ ಸಕ್ರಿಯ ಆಗಿದೆ ಅಂತ ತಿಳ್ಕೊಬೇಕು. ಈಗ ನಮ್ದು ಬಲನಾಸಿಕ ಅಂದ್ರೆ ನಮ್ದು ಸೂರ್ಯನಾಡಿ ಸಕ್ರಿಯ ಆಗಿರ್ಬೇಕಂತ ಅನ್ಕೊಂಡಾಗ, ಅವಾಗ ಚೆಕ್ ಮಾಡ್ಕೊಂಡಾಗ ಅದು ಆಕ್ಟಿವ್ ಇಲ್ಲ ಅಂದಾಗ ನೀವು ತಕ್ಷಣ ಅದನ್ನ ಬದಲಾವಣೆ ಮಾಡ್ಕೋಬೇಕು. ಯಾಕಂದ್ರೆ ಆ ಸಮಯಕ್ಕೆ ಅದೇ ನಾಡಿ ಸಕ್ರಿಯವಾಗಿರ್ಬೇಕು. ಅವಾಗ ನೀವು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕಂತ ಅನ್ನೋದನ್ನ ನಾವು ಗುರೂಜಿ ಅವರು ಹೇಳಿದ್ದಾರೆ ಹಿಂದಿನ ಸೆಷನ್ ನಲ್ಲಿ. ಈಗ ನಾವು ಬಲನಾಸಿಕವನ್ನ ಅಂದ್ರೆ ಸೂರ್ಯನಾಡಿಯನ್ನ ಸಕ್ರಿಯಗೊಳಿಸ್ಬೇಕಾದ್ರೆ ಎಡ ಕಂಕುಳ ಕೆಳಗಲ್ಲಿ ಒಂದು ಮುಷ್ಟಿ ಮಾಡಿ ಹಿಂಗ್ ಹಿಡ್ಕೋಬಹುದು, ಅಥವಾ ಒಂದು ಬಾಲ್ ಏನು ಸ್ಮೈಲ್ ಬಾಲ್ ಇರ್ತಾವಲ್ಲ ಅದನ್ನ ಹಿಡ್ಕೋಬಹುದು. ಒಂದು ಬಟ್ಟೆಗನ್ನ ಸುತ್ತಿ ಈ ರೀತಿ ಹಿಡ್ಕೊಂಡು ಒಂದು ಕೆಲವು ನಿಮಿಷಗಳ ಕಾಲ ಇಲ್ಲಿ ಉಸಿರಾಟ ಮಾಡಿದಾಗ, ಹಿಂಗ ದೀರ್ಘ ಉಸಿರಾಟ ಮಾಡಿದಾಗ ತಕ್ಷಣ ಅದು ಎಡನಾಡಿಯಿಂದ ಬಲನಾಡಿ ಸಕ್ರಿಯವಾಗ್ತತಿ. ಆ ಟೈಮ್ಗೆ ನಮ್ದು ಸಕ್ರಿಯ ಆಗಿದೆ ಅಂತ ಅನ್ಕೋಬಹುದು. ಅದೇ ರೀತಿ ಚಂದ್ರನಾಡಿಯನ್ನು ಕೂಡ ನಾವು ಸಕ್ರಿಯ ಮಾಡ್ಕೊಂಡು ಮೇಡಮ್, ಹೊಸೊಬ್ರಿಗೆ ಇದು ತಕ್ಷಣ ಅರ್ಥ ಆಗೋದಿಲ್ಲ, ಇದನ್ನ ಮತ್ತೆ ರಿಪೀಟ್ ಮಾಡಿ ಹೇಳಿ. ಈಗ ಏನ್ ಹೇಳಿದ್ರಿ ರಿಪೀಟ್ ಮಾಡಿ. ಎಸ್, ಈಗ ನಮ್ದು ಉದಾಹರಣೆಗೆ ನಂದು ಬಲನಾಡಿ ಅಥವಾ ಇದಕ್ಕ ಸೂರ್ಯನಾಡಿ ಅಂತ ಕರೀತಾರೆ, ಪಿಂಗಳ ನಾಡಿನ ಅಂತ ಕರೀತಾರೆ. ಇದಕ್ಕೆ ನಾನು 2-3 ಕೊಟ್ಟಿರ್ತೇನೆ, ಪಿಂಗಳ, ಬಲ ಮತ್ತು ಸೂರ್ಯನಾಡಿ ಎಂದು. ಅದು ಬಲಗಡೆ ಇದ್ದು ನಾಸಿಕ. ಇದು ಸಕ್ರಿಯವಾಗ್ಬೇಕಾದ್ರ ನಾವು ಏನ್ ಮಾಡ್ಬೇಕು, ನಮ್ಮ ಎಡಗೈ ತರ ಅಲ್ಲೇ ಕಂಕುಳ ಕೆಳಗಡೆ ಒಂದು ಟವೆಲ್ಲು ರೌಂಡ್ ಆಗಿ ಸುತ್ಕೊಂಡು ಇಟ್ಕೋಬೇಕು. ಅಥವಾ ತಮ್ಮಲ್ಲಿ ದಂಡ ಇದ್ರೆ
ದಂಡ ಇದ್ರೆ ಅದನ್ನ ಬಲಗಡೆ ಯೋಗ ಎಡಗಡೆ, ದಂಡ. ಯೋಗ ದಂಡ ಇದ್ರೆ ಎಡಗಡೆ ಕಂಕುಳಲ್ಲಿ ಇಟ್ಕೋಬೇಕು, ಅಥವಾ ಮುಷ್ಟಿ ಮಾಡಾದ್ರೂ ನೀವು ಇಟ್ಕೋಬಹುದು. ಈ ರೀತಿ ಮುಷ್ಟಿ ಮಾಡಿ ಇಟ್ಕೊಂಡು ನೀವು ಉಸಿರಾಟವನ್ನ ಸೂರ್ಯನಾಡಿ ಮೂಲಕ ದೀರ್ಘವಾಗಿ ಉಸಿರಾಟ ಮಾಡಿದಾಗ ಒಂದು 4-5 ಬಾರಿ ಈ ರೀತಿ 4-5 ಬಾರಿ ಉಸಿರಾಟ ಮಾಡಿದಾಗ ಆಟೋಮೆಟಿಕ್ ಆಗಿ ಅದೇನಾಗುತ್ತೆ, ನಿಮ್ದು ಸೂರ್ಯನಾಡಿ ಸಕ್ರಿಯಗೊಳ್ತದೆ. ಆ ಸಮಯಕ್ಕೆ ಇರಬೇಕಾದಂತ ನಾಡಿ ಸಕ್ರಿಯಗೊಳ್ತದೆ ಅಂತ ಇಲ್ಲಿ ಹೇಳಿ ಅವಾಗ ನಿಮ್ಮ ಕಾರ್ಯಗಳನ್ನ ನೀವು ಮಾಡ್ಕೋಬಹುದು. ಅಥವಾ ಚಂದ್ರನಾಡಿ ಇದ್ದಾಗ ಬಲಗೈ ಕಂಕುಳಲ್ಲಿ ಇದರ ವಿರುದ್ಧ ದಿಕ್ಕಿಗೆ ಚಂದ್ರನಾಡಿ ಸಕ್ರಿಯ ಆಗ್ಬೇಕಾದ್ರೆ ಬಲಗೈ ಕಂಕುಳ ಕೆಳಗೆ ಇಟ್ಕೋಬೇಕು, ಸೂರ್ಯನಾಡಿ ಸಕ್ರಿಯ ಆಗ್ಬೇಕಾದ್ರೆ ಎಡಗೈ ಕಂಕುಳ ಕೆಳಗೆ. ಈ ರೀತಿ ನಾವು ಕ್ರಿಯೆಯನ್ನು ಮಾಡಬಹುದು. ಅಥವಾ ಅದಕ್ಕೂ ಒಂದು ಇದು ನಮ್ದು ಬಲನಾಸಿಕ ಸಕ್ರಿಯ ಆಗ್ಬೇಕಾದ್ರೆ ಎಡನಾಸಿಕವನ್ನು ಮುಚ್ಚಿ ದೀರ್ಘವಾಗಿ ಒಂದು 5 ಬಾರಿ ಉಸಿರಾಟ ಮಾಡಿದಾಗೂ ಕೂಡ ಅದು ಸಕ್ರಿಯವಾಗ್ತದೆ. ಈ ರೀತಿ ನಾವು ಬಲನಾಡಿ ಮತ್ತು ಎಡನಾಡಿಯನ್ನ ಸಕ್ರಿಯಗೊಳಿಸಿಕೊಂಡು ಅವತ್ತಿನ ಕಾರ್ಯವನ್ನ ನಾವು ಮುಂದುವರಿಸಬಹುದು. ಅಂದ್ರೆ ನಮ್ಮ ಇಡೀ ದೇಹದಲ್ಲಿ ಏನಾದರೂ ಅನಾರೋಗ್ಯ ಉಂಟಾದಾಗ ಆ ನಾಡಿಗಳು ಬದಲಾವಣೆಗಿರ್ತಾವ. ನಾವು ಅದನ್ನ ಸಕ್ರಿಯಗೊಳಿಸಿಕೊಳ್ಳೋದ್ರಿಂದ ನಮ್ಮ ಅನಾರೋಗ್ಯವನ್ನ ನಾವು ತಡೆದುಕೊಳ್ಬಹುದು. ಈಗ ಆಲ್ರೆಡಿ ಮತ್ತೆ ಸಾಯಂಕಾಲನೂ ಒಂದು ಹೇಳಿರ್ತೀವಿ, ಸಾಯಂಕಾಲನೂ ಕೂಡ ಅದೇ ಪ್ರಕ್ರಿಯೆನ ನೀವು ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ಳಿ, ಪ್ರತಿ 1-1.5 ತಾಸಿಗೊಂದ್ಸಲ ನಾವು ಚೆಕ್ ಮಾಡ್ತಾ ಇದ್ದಾಗ ಅದು ಚೇಂಜ್ ಆಗಿತ್ತಂದ್ರೆ ನೀವು ಆರೋಗ್ಯವಂತರಾಗಿದ್ದೀರಾ ಅಂತ ತಿಳ್ಕೊಬಹುದು. ಅದು ಚೇಂಜ್ ಆಗಿಲ್ಲ ಅಂತಂದಾಗ ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ನಮ್ಮ ನಾಡಿಗಳನ್ನ ನಾವು ಸಕ್ರಿಯಗೊಳಿಸ್ಕೊಳ್ಬೇಕು. ಯಾವ ಸಮಯಕ್ಕೆ ಯಾವ್ದಿದೆ ಅಂತ ಅನ್ನೋದನ್ನ ಸಕ್ರಿಯಗೊಳಿಸ್ಕೊಳ್ಬಹುದು. ಮೇಡಮ್, ಈಗ ನಾವು ಬೆಳಿಗ್ಗೆ ಎದ್ದಾಗ ನೀವು ಹಿಂದಿನ ದಿವಸ ಮೆಸೇಜ್ ಹಾಕಿರ್ತೀರಲ್ವಾ ಮೇಡಮ್, ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಆದ್ರೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಮೊದ್ಲೇ ಮಾಡ್ಕೋಬಹುದಾ ಎದ್ದ ತಕ್ಷಣ, ಅಥವಾ ಟೈಮಿಂಗ್ಸ್ ಅಲ್ಲಿ ಮಾಡ್ಕೋಬೇಕಾ? ಈಗ 6:30 ಅಂತಂದ್ರೆ ಅದಕ್ಕಿಂತ ನಾವು 5:30ಗೆ ಎದ್ದಿರ್ತೀವಿ ಅಂದ್ರೆ 1 ಗಂಟೆ ಹಿಂದೆ ಅದು ನಾನು ಇಡನಾಡಿ 6:30 ಕೊಟ್ಟಿದ್ದಂದ್ರೆ ಅವಾಗ ಪಿಂಗಳ ನಾಡಿ ಚೆಕ್ ಮಾಡ್ಕೋಬೇಕು ಅವರು. ಅಂದ್ರೆ 1 ತಾಸಿಗೆ ಅದು ಆಟೋಮೆಟಿಕ್ 90 ನಿಮಿಷ, 60 ನಿಮಿಷದಿಂದ 90 ನಿಮಿಷವರೆಗೆ ಅದು ಬದಲಾವಣೆ ಆಗ್ತಿರ್ತೈತಿ. ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಆಗ್ತೈತಿ. 5:30ಗೆ ಅಂದ್ರೆ ನಾವು ಈಗ 6:30ಗೆ ಎಡನಾಡಿ ಕೊಟ್ಟಿದ್ದಂದ್ರೆ 5:30ಗೆ ಪಿಂಗಳ ನಾಡಿ ಚೆಕ್ ಮಾಡ್ಕೋಬೇಕು ಅವರು. 1 ಅವರ್ ಆಗುತ್ತಲ್ಲ, 60 ನಿಮಿಷ. ಇಲ್ಲ ಅದು ಕ್ಲಾಸ್ ಮುಗಿದ್ರೂ ಚೆಕ್ ಮಾಡ್ಕೋಬಹುದು ಒಂದು 10-15 ನಿಮಿಷ. ನಮ್ದು 6:05 ಅಂದ್ರೆ ಧ್ಯಾನ ಮುಗೀತಲ್ಲ, ಅವಾಗ ಒಂದು 5-10 ನಿಮಿಷ ಆಗಿರುತ್ತೆ, ಅವಾಗ ಚೆಕ್ ಮಾಡ್ಕೊಂಡು ಅವ್ರು ಸಕ್ರಿಯ ಮಾಡ್ಕೊಳ್ಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು. ತುಂಬಾ ಸುಂದರವಾಗಿ ತಿಳಿಸ್ಕೊಟ್ರಿ. ಈಗ ಮಾಸ್ಟರ್ಸ್ ಏನಾದ್ರು ಅನ್ಸಿಕೆ ಇದ್ರೆ ತಗೊಳ್ಳಿ, 1-2 ಮಾಸ್ಟರ್ಸ್ ಇಂದ. ಮಾಡಿದ್ದಾರೆ ಮೇಡಮ್ 3 ಜನ. ನಿಮ್ದು ಕ್ವಶನ್ ಇದ್ರೆ ಕೇಳಿ, ಅಥವಾ ನಿಮ್ದು ಈಗ ಅಲ್ಲಿ ಅಳವಡಿಸ್ಕೊಂಡಿದ್ರೆ ನಿಮ್ದು ರಿಸಲ್ಟ್ನು ಹೇಳ್ಬೋದು. ಯಶೋಧ ಏನ್ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಾನು ಸೌರ ವಿಜ್ಞಾನನ ಈಗ ತಾನೇ ಕಲಿತಾ ಇದ್ದೀನಿ ವಿಡಿಯೋಸ್ ಗಳನ್ನ ನೋಡಿ. ನಾನು ಸೌರ ವಿಜ್ಞಾನನ ಮಾಡ್ತೀನಿ ಬೆಳಿಗ್ಗೆ ನೀವ್ ಹೇಳ್ದಂಗೆ. ಈಗ ನೀವೇನ್ ಹೇಳಿದ್ರಿ ಮೇಡಮ್ ಅದನ್ನ ಚೆಕ್ ಮಾಡ್ಕೊಳ್ತೀನಿ. ಬಟ್ ಅದು ನನ್ನ ಅನುಭವ ಅಂದ್ರೆ, ಒಮ್ಮೆ ಆಫೀಸಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ನಾನು ಎಡನಾಡಿಯನ್ನ ಆಕ್ಟಿವ್ ಮಾಡ್ಕೊಂಡಿದ್ದೆ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಯಾಕೋ ತುಂಬಾ ನಿದ್ದೆ ಬಂದ ಅನುಭವ ಆಯ್ತು. ಸೊ ಅವಾಗ ಇಮಿಡಿಯೇಟ್ ಆಗಿ ನಾನು ಬಲನಾಡಿಯನ್ನ ಆಕ್ಟಿವ್ ಮಾಡ್ಕೊಂಡೆ. ಫುಲ್ ನಂಗೆ ವೇಕಪ್ ಎಚ್ಚರ ಆದ ಸ್ಥಿತಿಗೆ ನಾನು ಬಂದೆ. ಇದನ್ನ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಹೀಗೆ ಸ್ಪೀಚ್ ಕೇಳೋ ಟೈಮಲ್ಲೂ ಹಾಗೆ ನಾನು ನನ್ನ ಎಡನಾಡಿಯನ್ನ ಆಕ್ಟಿವ್ ಮಾಡ್ಕೊಂಡಿದ್ದೆ. ಸೊ ಆಗ್ಲೂ ತುಂಬಾ ಹೊತ್ತಾದ್ಮೇಲೆ ನಂಗೆ ಯಾಕೋ ಸ್ವಲ್ಪ ಬೋರಿಂಗ್ ಅನ್ಸಕ್ ಶುರು ಆಯ್ತು, ಅಂದ್ರೆ ನಿದ್ದೆಯ ಅನುಭವವಾಯ್ತು. ಆಗ ನಾ ಮತ್ತೆ ನನ್ನ ಬಲನಾಡಿನ ಆಕ್ಟಿವ್ ಮಾಡ್ಕೊಂಡು ಕೇಳ್ದೆ. ಬಟ್ ನನ್ಗೆ ಇಲ್ಲಿ ಒಂದು ಡೌಟ್ ಏನು ಅಂತ ಅಂದ್ರೆ, ಡೈಲಿ ನೀವು ಹಾಕ್ತಿರಲ್ಲ ಮೇಡಮ್, ಅದು ಹೇಗೆ ಅಂದ್ರೆ ಈಗ ನೀವು ಹಾಕಿದ್ರೆ ಓಕೆ, ಒಂದ್ಮೇಲೆ ನೀವು ಹಾಕದೆ ಇದ್ದಾಗ ನಾವು ಅದನ್ನ ಈ ದಿನ ಯಾವ್ದಿದೆ ಅಂತ ಹೇಗೆ ಅದು ಕಂಡುಹಿಡಿಯೋದು ಗೊತ್ತಾಗ್ಲಿಲ್ಲ ಮೇಡಮ್. ಅದೇ ಇದು ಅಂದ್ರೆ ಒಂದು ಪಂಚಾಂಗದಲ್ಲಿ ನೋಡಿ ಅಲ್ಲಿ ನಕ್ಷತ್ರ ಅದು ಆ ಟೈಮಿಂಗ್ ಸೂರ್ಯೋದಯ ಸೂರ್ಯಾಸ್ತ ಟೈಮ್ ಇರುತ್ತಲ್ಲ, ಅದನ್ನ ನೋಡಿ ನಾನು ಹಾಕ್ತೀನಿ. ಅದರಲ್ಲಿ ಒಂದು ಹಿಂದೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ ನಮ್ ಗುರುಜಿ ಹಿಂದೆ ಕ್ಲಾಸ್ ಮಾಡಿದಾಗ. ಆ ಚಾರ್ಟ್ ಅನ್ನ ನಾನು ಇವತ್ತು ಹಾಕ್ತೇನೆ ಮೇಡಮ್. ಅದು ಸಂಕಲ್ಪ ಗ್ರೂಪಿಗೆ, ಅದನ್ನ ಎಲ್ಲಾ ಗ್ರೂಪಿಗೆ ನಾವು ಹಾಕ್ತೀವಿ. ಅಂದ್ರೆ ಯಾವ ನಕ್ಷತ್ರ ಇದ್ದಾಗ ಅವತ್ತು ಯಾವ ಇಡನಾಡಿ ಇರ್ಬೇಕೋ ಪಿಂಗಳ ನಾಡಿ ಇರ್ಬೇಕು ಅಂತ ಅನ್ನೋದು ಇರುತ್ತೆ ಅದರಲ್ಲಿ.
ಅದನ್ನ ನೋಡ್ಕೊಂಡು ಅದು ನೀವು ಮಾಡ್ಕೋಬಹುದು. ನಕ್ಷತ್ರ ಏನಿರತ್ತೆ? ಚಾರ್ಟ್ ಅಲ್ಲಿ ಇದೆ. ಆ, ಈಗ ಹುಣ್ಣಿಮೆ ನಂತರ ಪಾಡ್ಯ ಬರುತ್ತೆ, ಹಂಗ ಹ್ಮ್ ತನಿಖೆ, ಹ್ಮ್ ಬಿಳಿಗೆ ಆ ರೀತಿ ನಕ್ಷತ್ರಗಳು ಇರುತ್ತೆ. ಆಮೇಲೆ ಅಲ್ಲಿ ನಮ್ದು ಯಾವ್ದು ಇರ್ಬೇಕು, ಇಡ ಹ್ಮ್ ಸಕ್ರಿಯ ಆಗಿರ್ಬೇಕು, ಪಿಂಗಳ ನಾಡಿ ಸಕ್ರಿಯ ಆಗಿರ್ಬೇಕು ಅನ್ನೋದು ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಹ್ಮ್ ಮಾಡ್ಕೋಬಹುದು. ಅಂದ್ರೆ ಅದ್ ಸ್ವಲ್ಪ ಕಲಿಬೇಕಾಗತ್ತಲ್ಲ ಮೇಡಮ್ ಅದು? ಸರಿ. ಹ್ಮ್ ಸೂರ್ಯೋದಯ ಓಕೆ. ಮತ್ತೆ ಸೂರ್ಯಾಸ್ತ ನೋಡ್ಕೊಳ್ಳಿ. ನೀವು ಮಾಡ್ಬೋದು, ಹಾ ಮಾಡ್ಕೊಂಡು ನೀವು ಇಂಟ್ರೆಸ್ಟ್ ಇದ್ದಾಗ ಮಾಡ್ಕೋಬಹುದು ಮೇಡಮ್. ಓಕೆ ಮೇಡಮ್, ಈಗ ನಾ ಮಾಡ್ದೆ ಅಲ್ಲ, ಅದು ಸರಿ ಇದೆಯಾ ಮೇಡಮ್? ನಾನೀಗ ಅನುಭವ ಹೇಳ್ದೆ ಅಲ್ಲ. ಅದೇ ನಿಮ್ದು ನಮ್ದು ಏನಾದ್ರೂ ಕೆಲಸ ಇದ್ದಾಗ ನಾವು ಚೆಕ್ ಮಾಡ್ಕೋಬೇಕು. ಒಂದ್ ಆಫೀಸರ್ ಕಡೆ ಹೋಗ್ತಿರ್ತಾವ, ಈಗ ನಿಮ್ದು ಕೆಲಸ ಆಗ್ಬೇಕಂತಂದಾಗ ನೀವು ನಾಡಿದ್ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಸ್ವರ ಅವಾಗ ಇಡನಾಡಿ ಇದ್ದಾಗ ನಾವೇನ್ ಆಫೀಸರ್ ಕಡೆ ಎಡಗಡೆ ಹೋಗಿ ನಿಲ್ಬೇಕು. ಎಡ ಓಕೆ. ಪಕ್ಕದಲ್ಲಿ ನಮ್ದು ಅವರ ಸೂರ್ಯನಾಡಿ. ಎಡ ಪಕ್ಕದಲ್ಲ ಮೇಡಮ್, ಅವರ ಎಡಭಾಗದಲ್ಲ? ಹೌದೌದು. ಹ್ಮ್ ನಮ್ದು ಸೂರ್ಯನಾಡಿದ್ದಾಗ ಅವ್ರಗಡೆ ಬಲಗಡೆ ಹೋಗಿ ನಿಲ್ಬೇಕು, ಅವ್ರ ಬಲ ಪಕ್ಕದಲ್ಲಿ. ಅಂದ್ರೆ ನಮ್ದು ಹೇಳಿದ್ದು ಸಕ್ಸಸ್ಫುಲ್ ಆಗ್ತದೆ ಕೆಲಸ. ಓಕೆ ಮೇಡಮ್, ಥ್ಯಾಂಕ್ ಯು. ಅಂದ್ರೆ ಇನ್ನು ತುಂಬಾ ಡೀಪ್ ಆಗಿ ಒಮ್ಮೆಲೆ ಅರ್ಥ ಆಗಲ್ಲ ಅನ್ಸುತ್ತೆ, ವಿಡಿಯೋಸ್ ನೋಡಿ ಮತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಂದಾ ಮೇಡಮ್, ಮತ್ತೆ ಹೊರಗಡೆ ಹೋಗುವಾಗ ಹೊರಗಡೆ ನೋಡ್ಕೊಂಡು ಹೋಗ್ಬೇಕಂದ್ರೆ ಹೋಗ್ಬೇಕು. ನಾವು ಅವಾಗ ಅದು ನಮ್ದು ಯಾವ ನಾಡಿ ಆಕ್ಟಿವ್ ಇರ್ತೈತೆ ಆ ಕಾಲನ್ನ ಹೊರಗಡೆ ಇಟ್ಟು ನಾವು ಆ ಮಗ್ಗುಲಿಂದ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ಈಗ ಇಡನಾಡಿ ಇರ್ತೈತಲ್ಲ, ಎಡಗಾಲನ್ನ ಹೊರಗಡೆ ಇಟ್ಟು ಎಡಗಡೆನೆ ಚಲಿಸ್ಬೇಕು ಒಂದ್ 4 ಹೆಜ್ಜೆ, ಆಮೇಲೆ ಮುಂದೆ ಹೋಗ್ಬೇಕು. ಅಂದ್ರೆ ಅವತ್ತು ಮಾಡುವಂತ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಗ್ತಾವು. ಚೆನ್ನಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್. ತಿಲಕ್ ಅಂತ ಕೊಡ್ರಿ ಮೇಡಮ್ ಅವ್ರಿಗೆ. ಹಾ, ಕೊಟ್ಟಿದ್ದೀನಿ ಅವರಿಗೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಸರ್. ಮಾತಾಡಿ ಮೇಡಮ್. ಧ್ಯಾನ ಮಾಡುವಾಗ ನಮಗೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಮೇಡಮ್, ಹೆಂಗ್ ಮಾಡ್ಬೇಕು ಅಂತ? ಧ್ಯಾನ ಮಾಡುವಾಗ ಕಾನ್ಸಂಟ್ರೇಟ್ ಆಗ್ಬೇಕಂದ್ರೆ ನಿಮ್ಗೆ ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಒಂದು ಗುರುಜಿ ಹೇಳಿದ್ದಾರೆ. ಆ ಟೆಕ್ನಿಕ್ ಮಾಡ್ಕೊಂಡು ನೀವು ಧ್ಯಾನಕ್ಕೆ ಕೂತ್ರೆ ನೀವು ಶೂನ್ಯ ಸ್ಥಿತಿಗೆ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಐತಿ. ಅದನ್ನ ನೀವು ವಿಡಿಯೋ ಇದೆ ಸರ್, ನಮ್ದು ಮಹಾವತಾರ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವು? ಇಲ್ಲ ಮೇಡಮ್. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಒಂದಿದೆ. ನೀವು ಧ್ಯಾನಕ್ಕೆ ಕೂಡಿ, ಅದು ಆಗಲ್ಲ ಅಂತ ನೀವು ವಿಚಾರ ಮಾಡಬೇಡಿ. ನೀವು ಕೂಡ್ಬೇಕಷ್ಟೇ, ಧ್ಯಾನ ಮಾಡ್ಬೇಕಂತ ಮನಸ್ಸು ಮಾಡ್ಕೊಳ್ಳಿ. ಇವತ್ತು ನಂದು ಧ್ಯಾನ ಸಕ್ಸಸ್ಫುಲ್ ಆಗ್ತದೆ, ಶೂನ್ಯ ಸ್ಥಿತಿಗೆ ನಾನು ಹೋಗ್ತೀನಿ ಅಂತ ಅನ್ನೋ ಒಂದು ಮನೋಭಾವನೆಯಿಂದ ನೀವು ಧ್ಯಾನಕ್ಕೆ ಕೂಡಿ, ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಧ್ಯಾನ ಆಗುತ್ತೆ. ಸರಿ ಯಾಕಂದ್ರೆ ನಮ್ಮ ಯೋಚನೆಗಳು ತುಂಬಾ ವರ್ಷದಿಂದ ಇಟ್ಕೊಂಡಿರ್ತೇವೆ, ಅವೆಲ್ಲ ಕ್ಲಿಯರ್ ಆಗುವವರೆಗೂ ಧ್ಯಾನ ಶೂನ್ಯ ಸ್ಥಿತಿಗೆ ಹೋಗಕ್ ಆಗಲ್ಲ. ಅದು ನಮ್ಮ ಯೋಚನೆಗಳು ಕ್ಲಿಯರ್ ಆದಾಗ ಆಟೋಮೆಟಿಕ್ ಆಗಿ ನೀವು ಶೂನ್ಯ ಸ್ಥಿತಿಗೆ ಹೋಗ್ಬೋದು. ಸರಿ ಮೇಡಮ್. ಆಗ್ತಾ ಇಲ್ಲ ಅಂತ ಧ್ಯಾನ ಬಿಡಬೇಡಿ, ಧ್ಯಾನ ಕಂಟಿನ್ಯೂ ಮಾಡಿ ಸರ್. ಆಯ್ತು ಮೇಡಮ್, ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್, ಮಾತಾಡಿ. ನಮಸ್ತೆ ಅನುರಾಧ ಮೇಡಮ್, ನಂದಾ ಮೇಡಮ್, ಅಶ್ವಿನಿ ಮ್ಯಾಮ್, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ನಾನೇನಿಲ್ಲ, ಮೇಡಮ್ಗೊಂದು ತಿರುಗೊಂದು ಉತ್ತರ ಹೇಳೋಣ ಅಂತ ಅನ್ಕೊಂಡ್ರೆ. ಯಶೋಧ ಮೇಡಮ್ ಅವರು ಆಫೀಸಲ್ಲಿ ಇದ್ದಾಗ ಅವರು ಇಡನಾಡಿಯನ್ನ ಆಕ್ಟಿವ್ ಮಾಡ್ಕೊಂಡ್ರೆ ನಿದ್ರೆ ಬರೋದು ಸಹಜ. ಯಾಕಂತಂದ್ರೆ ಆಫೀಸಲ್ಲಿ ಇದ್ದಾಗ ನಾವು ಆಕ್ಟಿವ್ ಆಗಿರ್ಬೇಕು, ನಾವು ಕೆಲಸ ಮಾಡ್ಬೇಕು. ಆವಾಗ ನಮ್ಮ ಸೂರ್ಯನಾಡಿ ಆಕ್ಚುಲಿ ಆಕ್ಟಿವ್ ಆಗಿರ್ಬೇಕು. ನಾವು ಚಂದ್ರನಾಡಿಯನ್ನ ಆಕ್ಟಿವ್ ಮಾಡ್ಕೊಂಡ್ರೆ ನಿದ್ದೆ ಬರುತ್ತೆ. ಯಾಕಂದ್ರೆ ಚಂದ್ರನಾಡಿ ಯಾವಾಗ್ಲೂ ಶಾಂತವಾಗಿರ್ಲಿಕ್ಕೆ ಬೇಕಾದಂಥದ್ದು. ಆದ ಕಾರಣ ಅದನ್ನ ನೀವು ಸರಿ ಮಾಡ್ಕೊಳ್ಳಿ ಮೇಡಮ್. ಅದಕ್ಕೆ ನಿಮಗೆ ಅದು ಪ್ರಾಕ್ಟಿಕಲ್ ಆಗಿ ಗೊತ್ತಾಯ್ತು. ನಿಮಗೆ ನಿದ್ದೆ ಬರುವಾಗ ನೀವು ಮತ್ತೆ ಸೂರ್ಯನಾಡಿಯನ್ನ ಆಕ್ಟಿವ್ ಮಾಡ್ಕೊಂಡ್ರಿ, ಆವಾಗ ಅದು ಸರಿ ಆಯ್ತು ಅಂತ ಹೇಳಿದಿರಾ, ಅದು ಕರೆಕ್ಟ್. ಆದ ಕಾರಣ ಯಾವುದೇ ಕೆಲ್ಸಕ್ಕೆ ಹೋದಾಗಲಿ, ನೀವು ಕ್ಲಾಸ್ ಕೇಳಿದಾಗಲಿ ಅಥವಾ ಕ್ಲಾಸ್ ಕೊಡುವಾಗಲಿ, ಮತ್ತೆ ಮೇಡಮ್ ಆಲ್ರೆಡಿ ಹೇಳಿದ್ರು, ನಿಮ್ಗೆ ಏನಾದ್ರು ಕೆಲಸ ಆಗ್ಬೇಕು ಅಂತ ನೀವು ನಿಮ್ಮ ಬಾಸ್ಗಳಿಗೂ ಹೈಯರ್ ಆಫೀಸರ್ ಹತ್ರ ಹೋಗುವಾಗ ನೀವು ರೈಟ್ ಅಥವಾ ಪಿಂಗಳ ನಾಡಿಯನ್ನು ಆಕ್ಟಿವ್ ಮಾಡ್ಕೊಳ್ಳಿ ಅಂತ ಒಂದದು. ತಿಲಕ್ ಸರ್, ತಮಗೆ ಕಾನ್ಸಂಟ್ರೇಷನ್ ಬರುದಿಲ್ಲ ಅಂತಂದ್ರೆ ತಾವು ಧ್ಯಾನ ಮಾಡುವ ಮೊದಲು ಕನಿಷ್ಠ 3 ಬಾರಿ ಓಂಕಾರವನ್ನ ಹೇಳ್ಕೊಳ್ಳಿ. ಫಸ್ಟ್ 3 ಬಾರಿ ದೀರ್ಘ ಶ್ವಾಸವನ್ನ ತಗೊಂಡು ಓಂಕಾರವನ್ನ ಮಾಡಿಕೊಂಡು ನಂತರ ಅದನ್ನ ಹಾಗೆ ಧ್ಯಾನದಲ್ಲಿ ಕಂಟಿನ್ಯೂ ಮಾಡಿದ್ರೆ ಕಾನ್ಸಂಟ್ರೇಷನ್ ಬರುತ್ತೆ. ಇದಿಷ್ಟು ಹೇಳಬೇಕಿತ್ತು. ಥ್ಯಾಂಕ್ ಯು. ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಿಗಿದೆ ನೋಡಿ ಮೇಡಮ್?
ಹಿರೇಮಠಿದ್ದಾರೆ. ಕೊಡಿ. ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್, ನಂದಾ ಮೇಡಮ್ ನಮಸ್ತೆ, ಎಲ್ಲ ಆಲ್ಮೋಸ್ಟ್ ನಮಸ್ತೆ, ಶುಭೋದಯ ಎಲ್ಲರಿಗೂ. ಇದು ಸ್ವರಯೋಗದ ಬಗ್ಗೆ ಅದೇ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಮೇಡಮ್ ಇನ್ನು. ಅದು ನೀವು ಆಕ್ಟಿವಿಟಿ ಮಾಡ್ಕೋತ ಆಲ್ರೆಡಿ ಮಾಹಿತಿ ಹೇಳ್ತಾ ಇದ್ದೀರಿ. ಅದು ಅಂದ್ರೆ ಗಮನಿಸ್ಕೋಬೇಕಾ ನಾವ್ ಹೆಂಗ ಅಂತ ಗೊತ್ತಾಗ್ತಿಲ್ಲ ನನ್ಗಿನ್ನ ಅದ್ರ ಬಗ್ಗೆ. ಯಾವ್ದು ಉಸಿರು ಯಾವ್ದಿದೆ ಅಂತ ಮೊದ್ಲು ಚೆಕ್ ಮಾಡ್ಕೋಬೇಕು. ನಮ್ದು ಕೈ ಈ ರೀತಿ ಹಿಡ್ದಾಗ ನಾವು ಜೋರ್ ಉಸಿರು ಬಿಟ್ಟಾಗ ಒಂದ್ ಕಡೆ ಉಸಿರು ಮಾತ್ರ ನಮ್ದು ಗೊತ್ತಾಗುತ್ತೆ, ಒಂದ್ ಕಡೆ ಸ್ಲೋ ಇರುತ್ತೆ. ಅಥವಾ ನೀವು ನಾಸಿಕವನ್ನ ನಾಸಿಕವನ್ನು ಮುಚ್ಚಿ ಒಂದು ನಾಸಿಕದಿಂದ ದೀರ್ಘ ಉಸಿರಾಟ ಮಾಡಿ. ಹಿಂಗ ಒಂದು ಸರಳ ಇರುತ್ತೆ, ಇನ್ನೊಂದು ಗಟ್ಟಿಯಾಗಿ ಹಿಡ್ದಂಗ ಫೀಲ್ ಬರುತ್ತೆ ನಮಗೆ. ಅಥವಾ ಒಂದು ಸಣ್ಣ ಪೇಪರ್ ಹಿಡಿದು ಎರಡು ಕಡೆ ನೀವು ಪೇಪರ್ ಅನ್ನ ಹಿಡಿದು ಉಸಿರಾಟ ಮಾಡಿದಾಗ ನಿಮ್ದು ಯಾವ್ದು ಉಸಿರ ಸಕ್ರಿಯಾಗಿರ್ತದೆ ಆ ಪೇಪರ್ ಅಲಗಾಡುತ್ತೆ, ಇಲ್ಲಂದು ಅಲಗಾಡಲ್ಲ. ಆ ರೀತಿ ಚೆಕ್ ಮಾಡ್ಬೇಕು ಮೊದ್ಲ ಉಸಿರು. ಆಮೇಲೆ ಅದು ನಿಮ್ದು ಅದೇ ಟೈಮ್ಕ ನಾವ್ ಹೇಳಿದ ಟೈಮ್ಕ ನಿಮ್ದು ಬಲನಾಡಿ ಅಥವಾ ಇಡನಾಡಿ ಸಕ್ರಿಯ ಆಗಿದ್ರೆ ಅವಾಗ ನೀವು ಮತ್ತೆ ಬದಲಾವಣೆ ಮಾಡ್ಕೊಳ್ಳೋದು ಬೇಡ. ಅದು ಬದಲಿ ಇತ್ತಂದ್ರೆ ಅವಾಗ ನೀವು ಬೇರೆ ನಾಡಿಯನ್ನ ಚೇಂಜ್ ಮಾಡ್ಕೊಳ್ಬೇಕು. ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಈಗ ಆಲ್ರೆಡಿ ನಾವು ಪ್ರಕ್ರಿಯೆ ಹೇಳಿದಲ್ಲ, ಆ ರೀತಿ ನೀವು ಮಾಡ್ಕೊಳ್ಬೇಕು. ಮೊದ್ಲ ನೀವು ಚೆಕ್ ಮಾಡೋದಂತ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಮೇಡಮ್. ಜೋರಾಗಿ ಉಸಿರು ನಿಮ್ಮ ಹಿಡಿತಿ ಹಿಂಗ್ ಹಿಡ್ದಾಗ ಒಂದ್ ಕಡೆ ಉಸಿರು ಜೋರ್ ಇರುತ್ತೆ, ಒಂದ್ ಕಡೆ ಸ್ಲೋ ಇರುತ್ತೆ. ಕ್ಲಾಸ್ ಕೇಳ್ತಾ ಕೂತಾಗ ಮೇಡಮ್ ಮಲ್ಕೊಂಡ್ರೆ ಎಷ್ಟು ರಾತ್ರಿ 2 ಗಂಟೆ ತನಕ ನಿದ್ದೆ ಬರಲ್ಲ ಒಂದೊಂದ್ಸಲ. ಆದ್ರೆ ಯಾವ್ದಾದ್ರು ಕ್ಲಾಸ್ ಕೇಳ್ಬೇಕಂದ್ರೆ ಅವಾಗ ನಿದ್ದೆ ಜೋರ್ ಎಳಿತೈತಿ. ಅದೊಂದ್ ಏನ್ ಅಂತ ಯಾವ್ದು ಆಕ್ಟಿವ್ ಆಗಿರ್ತೋ ಅಂತ ಗೊತ್ತಿಲ್ಲ. ಅದು ಹಾಗಾಗುತ್ತೆ ಕ್ಲಾಸ್ ಕೇಳ್ಬೇಕಂದ್ರೆ. ನೀವು ಅದನ್ನ ಚೆಕ್ ನೀವು ಇದು ಮಾಡ್ಕೊಳ್ಳಿ, ಸಕ್ರಿಯ ಮಾಡ್ಕೊಳ್ಳಿ. ಮತ್ತೆ ಧ್ಯಾನದಲ್ಲಿ ಕೂತಾಗ ಅದೇ ಆಗ್ಬೋದು. ನೀವು ಬೇಗ ಮಲಗುದು ರೂಢಿ ಮಾಡ್ಕೋಬೇಕು ಮೇಡಮ್. ಊಟನು ನಮ್ದು 7 ಗಂಟೆ ಒಳಗೆ ಆದ್ರೆ ನಾವು ಡೈಜೆಷನ್ 9 ಗಂಟೆ 10 ಗಂಟೆ ಒಳಗ ಆಗುತ್ತೆ. ನಂತರ ನಾವು ನಿದ್ರೆಗೆ ಹೋಗ್ಬೋದು. ನಾವು ಊಟ ಮಾಡಿದ ತಕ್ಷಣ ಮಲಗಿದ್ರೆ ನಿದ್ರೆ ಬರಲ್ಲ ಅದು, ಯಾಕಂದ್ರೆ ಡೈಜೆಷನ್ ಊಟ ಮಾಡಿದ ತಕ್ಷಣ ಅಂತೂ ಮಲಗಲ್ಲ. 8 ಗಂಟೆ ಊಟ, 10:30 11 ಗಂಟೆ ಮಲಗೋದು ಮೇಡಮ್. ಧ್ಯಾನ ಮುಗಿಸಿ 11 ಗಂಟೆ ಮಾಡಿ. ಈಗ ನಮ್ದು 9 ರಿಂದ 10 ಧ್ಯಾನ ಇದಿರ್ತಲ್ಲ, ಆ ಕಾರ್ಯಕ್ರಮ ಜಾಯಿನ್ ಆಗಿ ಮೇಡಮ್. ಅಲ್ಲೇ ಧ್ಯಾನ ಮಾಡಿಸೋದ್ರಿಂದ ನೀವು ಧ್ಯಾನದಲ್ಲಿ ನಿದ್ದೆ ಬರ್ತೈತೆ ಅಂತಲ್ಲ, ಅಲ್ಲೇ ನೀವು ಯೋಗ ನಿದ್ರೆಗೆ ಹೋಗ್ಬಿಡ್ಬೋದು. ಹಂಗೆ ನಿದ್ದೆ ಕೂತಾಗ ಹಂಗ್ ನಿದ್ದೆ ಬರೋದಿಲ್ಲ. ಕ್ಲಾಸ್ ಕೇಳ್ತಿರ್ತೀನಿ ಅಲ್ಲಿ ಕೇಳುವಾಗ ಬರ್ತದ ಮೇಡಮ್. ಈ ಸದ್ ಕ್ಲಾಸ್ ಕೇಳ್ಕೊತ ಹಿಂಗ್ ಕುಂತೆ ಕ್ಲಾಸ್ ಮಾಡ್ತಿದ್ನಿ, ಅವಾಗ ಬರುತ್ತ ನಿದ್ದೆ. ಈಗ ಧ್ಯಾನದ ಟೈಮ್ದಾಗ ನಿದ್ದೆ ಬರಲ್ಲ. ಆತರ ಕ್ಲಾಸ್ ಹಿಂಗ್ ಕಣ್ಣು ಬಿಟ್ಟು ಕೇಳ್ತಿರ್ತೀವಲ್ಲ ಅವಾಗ ಬರುತ್ತೆ ನನಗೆ. ಅದು ಕಷ್ಟ ಆಗೋದು. ಸ್ವಲ್ಪ ಅಡ್ಡಾಡ್ರಿ ಮೇಡಮ್, ಎದ್ದ ಆ ಕಡೆ ಈ ಕಡೆ ಅಡ್ಡಾಡ್ರಿ, ಮತ್ತೆ ನಿದ್ದೆ ಹೋಗುತ್ತೆ. ಅಂದ್ರೆ ಸ್ವಲ್ಪ ಅದಕ್ಕೆ ನಾನ್ ಹೇಳ್ಬೋದಾ ಮೇಡಮ್? ಆ ತಕ್ಷಣ ನೀವು ಮುಖ ತೊಳ್ಕೊಂಡ್ಬಿಡ್ರಿ ತಣ್ಣೀರಿಂದ, ಅಥವಾ ಕಿವಿ ಭಾಗ ಏನಿರುತ್ತೆ ಅದಕ್ಕೆ ಸ್ವಲ್ಪ ಒದ್ದೆ ಮಾಡ್ಕೊಂಡು ಆ ಕಿವಿನೆಲ್ಲ ಪ್ರೆಸ್ ಮಾಡ್ಕೊಂಬಿಡಿ, 2 ಕಿವಿನ. ನಿದ್ದೆ ಹೊರಟೋಗುತ್ತೆ. ನಿದ್ದೆ ಬೇಕು ಅಂತ ಒಂದೊಂದ್ಸಲ ಟ್ರೀಟ್ಮೆಂಟ್ ತೊಗೊಂಡಿನಿ ಮೇಡಮ್, ನಿದ್ದೆ ಇಲ್ಲ. ಇವಾಗ ಕ್ಲಾಸ್ ಕೇಳುವಾಗ ಅಷ್ಟೇ, 2 ಕಣ್ಣು ಬಿಟ್ಟು ಕೇಳುವಾಗ ಅಷ್ಟೇ, ಕಣ್ಣು ಮುಚ್ಚಿದಾಗ ನಿದ್ದೆ ಇಲ್ಲ. ಆ ತರ ಅದೊಂದು ಏನು ಗೊತ್ತಿಲ್ಲ. ಅದಕ್ಕೆ ಏನ್ ಆಕ್ಟಿವ್ ಆಗಿರ್ತದ ಅಂತ ಹೇಳಿ ಅದಕ್ಕೆ ಕೇಳ್ಬೇಕಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಮಾಹಿತಿಯಾಗಿ ಧನ್ಯವಾದಗಳು ಎಲ್ಲರಿಗೂ ಕೂಡ. ಎಂದ ಮೇಡಮ್, 2 ನಾಡಿಗಳು ಒಂದೇ ಸಮ ಉಸಿರು ಬಂದಾಗ ಅದು ಸುಷುಮ್ನ ನಾಡಿ ಇರುತ್ತೆ. ಅವಾಗ ನಾವ್ ಆಕ್ಟಿವ್ ಮಾಡ್ಕೋಬೇಕು. ಅವಾಗ ನಮ್ಗೆ ಯಾವ ನಾಡಿ ಇರುತ್ತಲ್ಲ ಆ ಸುಷುಮ್ನ ನಾಡಿ ಇದು ಇವಾಗ. ಹೌದು, ಇಡಾ ಪಿಂಗಳ ಸುಷುಮ್ನ. ಮತ್ತೆ ಯಾರ್ದಿದೆ ಹ್ಯಾಂಡ್ರೈಸ್? ನಾವಿನ್ನ ಅದ್ರೊಳಗ ಇದು ಮಾಡ್ಬೇಕು ಮೇಡಮ್, ಬಾಳ ಟ್ರೈನಿಂಗ್ ತಗೋಬೇಕು ನಿಮ್ಮಿಂದ. ಇವತ್ತೊಂದು ಚಾರ್ಟ್ ಕಳಿಸ್ತೇನೆ, ಆ ಚಾರ್ಟ್ ಪ್ರಕಾರ ನೋಡ್ಕೊಳ್ಳಿ ಮೇಡಮ್. ಎಸ್ ಮೇಡಮ್, ಎಸ್ ಕಳಿಸಿ. ಥ್ಯಾಂಕ್ ಯು. ಜಿ ಬಸಪ್ಪ ಅವ್ರು ಮಾತಾಡಿ. ಮೇಡಮ್ ನಮಸ್ಕಾರ. ನಂದಾ ಮೇಡಮ್ ಅವ್ರಿಗೆ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಮೇಡಮ್. ಮೇಡಮ್ ಈಗ ನಾವು ಒಂದ್ಸರಿ ಈಗ ಈ ಇಡನಾಡಿ ಆಕ್ಟಿವೇಶನ್ ಆಗ್ಬೇಕಾಗಿರುತ್ತೆ, ಅವಾಗ ಪಿಂಗಳ ನಾಡಿ ಆಕ್ಟಿವೇಶನ್ ಇರುತ್ತೆ. ನಾವನ್ನ ಚೇಂಜ್ ಮಾಡ್ಕೊಂಡ್ವಿ. ಚೇಂಜ್ ಮಾಡಿದ್ಮೇಲೆ ತಾವು ಹೇಳಿದ ಟೈಮಿಗೆ ಮತ್ತು ಅದು ಸರಿಯಾಗಿರ್ತತ ಮೇಡಮ್? ನೀವು ಮತ್ತೆ ಚೆಕ್ ಮಾಡ್ಕೋಕ್ ಸರ್. ಈಗ 60 ನಿಮಿಷದಿಂದ 90 ನಿಮಿಷವರೆಗೆ ಅದು ಚೇಂಜ್ ಆಗ್ಬೇಕು ಆಟೋಮೆಟಿಕ್ ತಾನೇ. ಹೌದ್ರಿ ಮೇಡಮ್. ಈಗ ಅದಕ್ಕೆ ನಾವು ಅಲ್ಲಲ್ಲ, ಈಗ ನಮ್ದು ಏನ್ ಕ್ವಶನ್ ಮೇಡಮ್ ಅಂದ್ರೆ, ಈಗ ನಮ್ದು ಪಿಂಗಳ ನಾಡಿ ಆಕ್ಟಿವೇಶನ್ ಆಗಿರ್ಬೇಕಿತ್ತು, ಅವಾಗ ಇಡನಾಡಿ ಆಕ್ಟಿವೇಶನ್ ಇರುತ್ತೆ. ನಾವು ಇಡನಾಡಿ ಆಕ್ಟಿವೇಶನ್ ಮಾಡ್ಕೊಂಡ್ವಿ ತಾವು ಹೇಳಿದ ಟೈಮ್ಗೆ, ಸೂರ್ಯೋದಯ ಮತ್ತು ಚಂದ್ರೋದಯ ಟೈಮ್ಗೆ.
ಅವಾಗ ಆಟೋಮೆಟಿಕ್ ಆಗಿ ಸೆಟ್ರೇಟ್ ಆಗುತ್ತೆ ಮೇಡಮ್. ಅದೇ ನೀವು ಚೇಂಜ್ ಮಾಡ್ಕೊಂಡಲ್ಲ ಸರ್, ಚೇಂಜ್ ಮಾಡಿಸ್ಕೊಂಡ ತಕ್ಷಣ ಮತ್ತೆ ನೀವು 90 ನಿಮಿಷದಿಂದ 2 ಗಂಟೆ ಒಳಗೆ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವಾಗ ಇಡನಾಡಿ ನೀವು ಮಾಡ್ಕೊಂಡಿರ್ತಾರ, ಬಲನಾಡಿಗೆ ಬರ್ಬೇಕು. ಅವಾಗ ಅದು ಆಟೋಮೆಟಿಕ್ ತಾನೇ ಚೇಂಜ್ ಆಗ್ಬೇಕು. ಆ ಚೇಂಜ್ ಆಗಿತ್ತಂದ್ರೆ ನೀವು ಮತ್ತೆ ಮಾಡ್ಕೊಳ್ಳೋದು ಬೇಡ, ನೀವು ಆರೋಗ್ಯವಂತರಾಗಿದ್ದೀರಿ ಅಂತಂದು. ಇಲ್ಲ ಇಡನಾಡಿನೇ ಕಂಟಿನ್ಯೂ ಆಗಿತ್ತು, ನೀವು ಸಕ್ರಿಯ ಮಾಡ್ಕೊಂಡಿದ್ ನಾಡಿನೇ ಇತ್ತಂದ್ರೆ ಮತ್ತೆ ಆಟೋಮೆಟಿಕ್ ಆಗಿ ಬಲನಾಡಿಯನ್ನು ನೀವು ಸಕ್ರಿಯ ಮಾಡ್ಕೊಳ್ಳಿ. ಓಕೆ ಓಕೆ, ಧನ್ಯವಾದಗಳು. 90 ನಿಮಿಷದಿಂದ 2 ಗಂಟೆ ಒಳಗಡೆ ಅದು ಚೇಂಜ್ ಆಗ್ಬೇಕು ಸರ್. ಅದು ಆಟೋಮೆಟಿಕ್ ಚೇಂಜ್ ಆದ್ರೆ ನೀವು ಮಾಡ್ಕೊಳ್ಳೋದು ಬೇಡ, ಇಲ್ಲ ಅಂದ್ರೆ ನೀವು ಸಕ್ರಿಯ ಮಾಡ್ಕೊಳ್ಬೇಕಂತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ರೇವತಿ ಮೇಡಮ್ ಅವರು ಏನ್ ಹೆಚ್ಚಿನ ಮಾಹಿತಿ ಕೊಡಿ ಮೇಡಮ್. ಅನ್ಮಿಟ್ ಕೊಡಿ ಮೇಡಮ್ ಅವ್ರಿಗೆ. ಕೊಟ್ಟೆ. ರೇವತಿ ಮ್ಯಾಮ್ ಅನ್ಮಿಟ್ ಕೊಟ್ಟಿದ್ರಾ? ಕೊಟ್ಟಿದ್ದೀನಿ. ಬರ್ತಾನೆ ಅಂತ ನೋಡಿ. ಇಲ್ಲ ಬಂದಿಲ್ಲ. ಆಯ್ತು, ಬಂದ್ರು. ಬಸಪ್ಪ ಸರ್ ಅವರು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು. ಈ ಸ್ವರಯೋಗದ ಬಗ್ಗೆ ಹೇಳಿದಾಗ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ, ಯಾಕೆ ಅಂತ ಹೇಳ್ಕೊಂಡು. ಆಕ್ಚುಲಿ ಸ್ವರಗಳು ತನ್ನಷ್ಟಕ್ಕೆ ತಾನೇ ಎವ್ರಿ 1 hour 20 minutesಗೆ ಚೇಂಜ್ ಆಗ್ತದೆ, ಆಟೋಮೆಟಿಕಲಿ ಚೇಂಜ್ ಆಗ್ತದೆ, ಅದು ನಿಯಮ. ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ, ನಮ್ಮ ಅವಸರ, ನಮ್ಮ ಒತ್ತಡ, ನಮ್ಮ ಕೋಪ ಈ ತರ ಎಲ್ಲ ಇದ್ದಾಗ ನಾವು ಆ ದೀರ್ಘ ಶ್ವಾಸವನ್ನ ತಗೊಳ್ಳೋದೇ ಇಲ್ಲ. ಹಾಗಾಗಿ ಇದಕ್ಕೆ ಅಡೆತಡೆ ಉಂಟಾಗುತ್ತೆ. ನಾನು ಮೊನ್ನೆ ರಾತ್ರಿ ಕ್ಲಾಸಲ್ಲೇ ಹೇಳಿದೆ, ನಮ್ಮ ಶ್ವಾಸದಲ್ಲಿ ಮೂಗು ಸಹ ಹೇಗೆ ನಮ್ಗೆ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ, ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ರಿಂದ ನಾವೀಗ ಆಕ್ಟಿವ್ ಮಾಡ್ಕೊಳ್ಳೋಂಥದ್ದು ಪರಿಸ್ಥಿತಿ ಬಂದಿದೆ. ಸೊ ಇಲ್ಲಿ 1 hour 20 minutesಗೆ ಆಟೋಮೆಟಿಕ್ ಆಗಿ ಆಗುತ್ತೆ. ಆದರೆ ನಾವು ಬೆಳಿಗ್ಗೆ ಏಳುವಾಗ ನಮ್ಮ ಸ್ವರಗಳನ್ನ ಚೆನ್ನಾಗಿ ಇಟ್ಕೊಂಡಂತ ಪಕ್ಷದಲ್ಲಿ ಖಂಡಿತವಾಗ್ಲೂ ಆ ದಿನ ಒಂಥರ ಸುಸೂತ್ರವಾಗಿ ನಡೀತದೆ. ಆದ ಕಾರಣ ಈಗ ನಂದಾ ಮೇಡಮ್ ಏನ್ ಹಾಕ್ತಾರೆ ನಮ್ಮ ಲಿಂಕ್ ಅಲ್ಲಿ, ಅದನ್ನ ಆಕ್ಟಿವ್ ಮಾಡ್ಕೊಂಡ್ರೆ ನಮ್ಗೇನು ಪ್ರಾಬ್ಲಮ್ ಆಗುದಿಲ್ಲ, ಚೆನ್ನಾಗಿ ನಡೀತದೆ ಅಂತ ಹೇಳತಕ್ಕಂಥದ್ದು. ಹಾಗೆ ಅಂತ ಹೇಳ್ಕೊಂಡು ನಾವು ಇಡೀ ದಿನ ಅದನ್ನ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಮಾಡೋ ಅಗತ್ಯ ಇಲ್ಲ. ಬೆಳಿಗ್ಗೆ ಎದ್ದು ನಾವು ಅದನ್ನ ಆಕ್ಟಿವ್ ಮಾಡ್ಕೊಂಡು ನಮ್ಮ ಕೆಲಸವನ್ನ ಶುರು ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕ್ ಆಗಿ ತನ್ನ ಕೆಲಸವನ್ನ ಮಾಡುತ್ತಾ ಇಡ ಮತ್ತೆ ಪಿಂಗಳ ಆಕ್ಟಿವೇಟ್ ಆಗ್ತಾ ಇರ್ತದೆ, ನೋ ಪ್ರಾಬ್ಲಮ್. ಆದ್ರೆ ನಾವೇನಂದ್ವಿ, ಈಗ ಏನಾದ್ರೂ ನಮ್ದು ಕೆಲ್ಸಕ್ಕೆ ಹೋಗ್ಬೇಕು, ಏನಾದ್ರೂ ನಾವು ಭಾಷಣ ಮಾಡ್ಬೇಕು, ಒಂದು ಕ್ಲಾಸ್ ತಗೋಬೇಕು ಅಂತಂದ್ರೆ ನಾವು ಸೂರ್ಯನಾಡಿಯನ್ನ ಆಕ್ಟಿವ್ ಮಾಡ್ಕೋಬೇಕು. ಯಾಕಂತಂದ್ರೆ ಸೂರ್ಯನಾಡಿ ಅಂತ ಹೇಳತಕ್ಕಂಥ ನಾವು ಒಂಥರ ಪ್ರಕಾಶವಾಗಿರತಕ್ಕಂಥದ್ದು, ನಮಗೆ ಎನರ್ಜಿ ಜಾಸ್ತಿ ಇರತಕ್ಕಂಥದ್ದು, ಶಕ್ತಿ ಜಾಸ್ತಿ ಇರತಕ್ಕಂಥದ್ದು. ಚಂದ್ರನಾಡಿ ಸರ್ ಒಂದು ಉದಾಹರಣೆನ ಕೊಟ್ಟಿದ್ರು ಒಬ್ರು ಯೋಗಿಗಳ ಬಗ್ಗೆ. ಅವ್ರು ಏನ್ ಹೇಳ್ತಾರಂದ್ರೆ, ಯು ರನ್ ಯುವರ್ ಮೂನ್ ಇನ್ ದ ಡೇ ಅಂಡ್ ರನ್ ಯುವರ್ ಸನ್ ಇನ್ ದ ನೈಟ್. ಅಂದ್ರೆ ಬೆಳಿಗ್ಗೆ ನೀವು ಶಾಂತವಾಗಿರ್ಬೇಕಾದ್ರೆ ನಿಮ್ಮ ಇಡನಾಡಿ ಆಕ್ಟಿವ್ ಆಗಿ ಇಟ್ಕೊಳ್ಳಿ, ನಿಮ್ಮ ರಾತ್ರಿ ನೀವು ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಿಮ್ಮ ಸೂರ್ಯನಾಡಿಯನ್ನ ಆಕ್ಟಿವ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ರಾತ್ರಿ ಮಲಗ್ತೇವೆ, ಆಗ ಸೂರ್ಯನಾಡಿ ಆಕ್ಟಿವ್ ಇದ್ರೆ ಎಲ್ಲ ಕ್ರಿಯೆಗಳು ಆಗ್ತದೆ ನಮ್ಮ ಶರೀರದಲ್ಲಿ, ಜೀರ್ಣಕ್ರಿಯೆಯಿಂದ ಹಿಡಿದು ನಿದ್ರೆಯಿಂದ ಹಿಡಿದು ಆಲೋಚನೆಯಿಂದ ಎಲ್ಲವೂ ಸಹ. ಆದ್ರೆ ಬೆಳಿಗ್ಗೆ ನಾವು ಸೂರ್ಯನಾಡಿಯನ್ನೇ ಆಕ್ಟಿವ್ ಮಾಡ್ಕೊಂಡ್ರೆ ಒಂಥರ ದುಗುಡ, ಗೊಂದಲ, ಅವಸರ ಮಾಡ್ತೇವೆ. ಆದ ಕಾರಣ ಶಾಂತವಾಗಿ ಕೆಲಸ ಮಾಡಿ ಅಂತ. ಆದರೂ ನಾವು ಏನಾದ್ರೂ ಕೆಲಸವನ್ನ ಮಾಡ್ಲಿಕ್ಕೆ ಹೋದಾಗ ಸೂರ್ಯನಾಡಿಯನ್ನ ನಾವು ಆಕ್ಟಿವ್ ಮಾಡ್ಕೊಳ್ಬೇಕು. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಪ್ರತಿ ಸಲ ಅದನ್ನ ಮಾಡ್ಕೊಳ್ಬೇಕು ಅಂತಾನೆ ಇಲ್ಲ, ಇದು ಆಟೋಮ್ಯಾಟಿಕ್ ಆಗಿ ಆಗತಕ್ಕಂಥದ್ದು. ಜೊತೆಗೆ ಈಗ ನಂದಾ ಮೇಡಮ್ ಏನ್ ಹಾಕ್ತಾರೆ, ಬೆಳಿಗ್ಗೆ ಸೂರ್ಯೋದಯದ ಟೈಮ್ನಲ್ಲಿ ಯಾವ ನಾಡಿಯನ್ನು ಆಕ್ಟಿವ್ ಮಾಡ್ಕೋಬೇಕು ಅಂತ, ಹಾಗೇನೆ ಸಾಯಂಕಾಲ ಸೂರ್ಯಾಸ್ತದ ವೇಳೆಯಲ್ಲಿ ಯಾವ ನಾಡಿಯನ್ನು ಆಕ್ಟಿವ್ ಮಾಡ್ಕೊಂಡು ಈ ಸಿಸ್ಟಮ್ ಅನ್ನ ಇಟ್ಕೊಂಡ್ರೆ ನಮ್ಮ ಇಡೀ ಶರೀರ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಕೇವಲ ಶರೀರ ಮಾತ್ರ ಅಲ್ಲ, ನಮ್ಮ ಮನಸ್ಸು ಸಹ. ಇದು ಆದ ಕಾರಣ ಇಲ್ಲಿ ಗೊಂದಲ ನಿಜವಾಗ್ಲೂ ಬೇಡ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾವು ಒಂದ್ ವೇಳೆ ಆ ಸಮಯದಲ್ಲಿ ಸೂರ್ಯೋದಯದ ವೇಳೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಂದ್ರೆ ಆ ಧ್ಯಾನವನ್ನ ಅರ್ಧಕ್ಕೆ ಬಿಟ್ಟು ನಾವು ಈ ನಾಡಿಗಳನ್ನ ಆಕ್ಟಿವ್ ಮಾಡ್ಬೇಕು ಅಂತ ಇಲ್ಲ. ಆ ಧ್ಯಾನ ಮಾಡುವಾಗ ಅದು ಆಟೋಮ್ಯಾಟಿಕಲಿ ತನ್ನಷ್ಟಕ್ಕೆ ಅದು ಸರಿ ಆಗ್ತಾ ಇರ್ತದೆ, ಆಕ್ಟಿವೇಶನ್ ಆಗ್ತಾ ಇರ್ತದೆ. ಸಪೋಸ್ ಯೋಗ ಮಾಡ್ತಾ ಇರ್ತೇವೆ, ಆ ಟೈಮ್ನಲ್ಲೂ ಸಹ ಇದು ಎರಡೂ ನಾಡಿಗಳು ಆಟೋಮ್ಯಾಟಿಕ್ ಆಗಿ ಆಕ್ಟಿವ್ ಆಗಿರ್ತದೆ. ಆದ ಕಾರಣ ಆ ಯೋಗವನ್ನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ನಾವು ಈ ನಾಡಿಗಳನ್ನ ಸರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಇದನ್ನ ತಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಗೊಂದಲ ಬೇಡ. ಥ್ಯಾಂಕ್ ಯು. ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದು ನಂಬರ್ ಯಾರೋ ಕೊಟ್ಟಿದ್ದಾರೆ, ಹೆಸರಿಲ್ಲ, ಮಾತಾಡಿ.
ಇನ್ಫಿನಿಕ್ಸ್ ಅವ್ರದಾ? ಹೌದು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿಲ್ಲ. ಉಮಾದೇವಿ ಇರ್ಬೋದು, ಕೊಡಿ. ಅವ್ರು ಅನ್ಮ್ಯೂಟ್ ಮಾಡ್ಕೊಂಡೇ ಇಲ್ಲ, ಆಗ್ತಾ ಇಲ್ವಾ ಅಂತ. ನೀವು ಕೊಡಿ, ಉಮಾದೇವಿ ಮೇಡಮ್ ಕೊಡಿ. ಹಾ, ನಮಸ್ತೆ ನಂದಾ ಮೇಡಮ್. ನಮಸ್ತೆ ಅನುರಾಧ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನೀವು ನಾನು ಸ್ವರಯೋಗದ್ದು ದಿನ ಮಾಡ್ಕೊಂತೀನಿ. ಬೆಳಿಗ್ಗೆ ಕರೆಕ್ಟ್ ಆಗಿ ಮಾಡ್ಕೊಂತೀನಿ. ನೀವು ಸಾಯಂಕಾಲ 6:45 ಮಾಡ್ಕೋಬೇಕು ಅಂತ ಕೊಡ್ತೀರಲ್ಲ, ಬೆಳಿಗ್ಗೆನೆ ಎಡ ಇದ್ರೆ ಸಾಯಂಕಾಲ ಬಲ ಇರುತ್ತೆ, ಇಲ್ಲ ಬೆಳಿಗ್ಗೆ ಬಲ ಇದ್ರೆ ರಾತ್ರಿಗೆ ಎಡ ಇರುತ್ತೆ. ಹಂಗಾಗಿ ಅದನ್ನ ನಾನು ಒಂದ್ಸರಿ ಕೆಲ್ಸದ ಒತ್ತಡ ಒಂದ್ಸರಿ ಮರ್ತ್ ಬಿಡ್ತೀನಿ ಮೇಡಮ್, ಮಾಡ್ಕೊಳಕ್ ಆಗಿಲ್ಲ. ಬೆಳಿಗ್ಗೆ ರೆಗ್ಯುಲರ್ ಮಾಡ್ಕೊಂತೀನಿ. ಕೆಲವೊಂದ್ ಕಡೆ ಸಂಜೆ ಹೊತ್ತು ಮಾಡ್ಕೊಳಕ್ ಮಿಸ್ ಆಗ್ತಾ ಇದೆ. ಅದ್ರಿಂದ ಏನಾರ ತೊಂದ್ರೆ ಏನೋ? ಏನಿಲ್ಲ, ನೀವು ಅದೇ ನೋಡ್ಕೊಳ್ಳಿ, ಒಂದ್ ಅರ್ಧ ತಾಸು ಹೆಚ್ಚು ಕಡಿಮೆ ಆದ್ರೂ ನೀವು ಚೆಕ್ ಮಾಡ್ಕೊಳ್ಳಿ ಮೇಡಮ್. ಅದೇ ಹೇಳಿದ್ರ 60 ಮೇಡಮ್, ನಾನು ಸಂಜೆ ಹೊತ್ತು ಆದಷ್ಟು ಮರ್ತ್ ಬಿಡ್ತೀನಿ. ಬೆಳಿಗ್ಗೆ ಕರೆಕ್ಟ್ ಆಗಿ ಮಾಡ್ಕೊಂತೀನಿ, ಸಾಯಂಕಾಲ ಮಿಸ್ ಆಗೋಗ್ಬಿಡುತ್ತೆ. ಅಲ್ಲ, ನಿಮ್ದು ಬೆಳಗ್ಗೆ ಮಾಡ್ಕೊಂಡಾಗ ಚೇಂಜ್ ಮಾಡ್ಕೋತೀರಾ ಅಥವಾ ಅದೇ ಇರುತ್ತಾ ಇಲ್ಲಿ ಹಾಕಿದ್ದು? ಇಲ್ಲ, ಚೇಂಜ್ ಒಂದ್ಸರಿ ಅದೇ ಇರುತ್ತೆ, ಒಂದೊಂದ್ಸರಿ ಚೇಂಜ್ ಆಗಿರುತ್ತೆ. ರೆಗ್ಯುಲರ್ ಮಾಡ್ಕೊಂತೀವಿ. ಬೆಳಿಗ್ಗೆ ಸಂಜೆ ಹೊತ್ತು ಮಿಸ್ ಆಗ್ಬಿಡುತ್ತೆ. ಅದಕ್ಕೆ ಏನೋ ತೊಂದ್ರೆನಾ? ಆತರ ಒಂದ್ ಟೈಮ್ ಮಾಡ್ಕೊಳೋದ್ರಿಂದ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ. ಏನಿಲ್ಲ ಮೇಡಮ್, ಹಂಗೇನಿಲ್ಲ. ನೀವು ಮಾಡ್ಕೊಳ್ಳಿ. ಸಂಜೆ ಇದು ಆಗಿಲ್ಲ ಅಂತಂದ್ರೆ 1-2 ದಿನ ನೀವು ಅಲಾರಾಮ್ ಇಟ್ಕೊಳ್ಳಿ. ಆ ಟೈಮ್ಗೆ ಅಲಾರಾಮ್ ಇಟ್ಕೊಂಡು ರೂಢಿ ಮಾಡ್ಕೊಳ್ಳಿ. ಆಮೇಲೆ ತಾನೇ ನೀವು 2 ಟೈಮ್ ಮಾಡ್ಕೊಂಡ್ರೆ ಸಾಕು. ನಾನ್ ಅದಕ್ಕೆ ಇವಾಗ ಮಿಸ್ ಆಗುತ್ತೆ ಅಂತ ಏನ್ ಮಾಡ್ತಾ ಇದ್ದೀನಿ, 7 ಗಂಟೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಬರುತ್ತೆ. ಆ 7 ಗಂಟೆ ಸೀರಿಯಲ್ ಬಂದ ತಕ್ಷಣ ನಾ ಚೇಂಜ್ ಮಾಡ್ಕೋಬೇಕು ಅಂತ ಅದೊಂದು ಇವಾಗ ಗುರ್ತ್ ಮಾಡ್ಕೊಂಡಿದೀನಿ. ಆ ಸೀರಿಯಲ್ ಬಂದ ತಕ್ಷಣ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಏನಾದ್ರೂ ಒಂದ್ ಇಟ್ಕೊಳ್ಳಿ, ನೀವು ಚೇಂಜ್ ಮಾಡ್ಕೊಳ್ಳಿ. ಅದು ನಿಮ್ದು ಅದೇ ನಾಡಿ ಇಲ್ಲೇನ್ ಹಾಕಿದ್ದಂತ ನಾಡಿನ ಇತ್ತಂದ್ರೆ ನೀವೇನ್ ಚೇಂಜ್ ಮಾಡ್ಕೊಳ್ಳೋದು ಬೇಡ. ನೀವು ಆರೋಗ್ಯವಂತರಾಗಿದ್ದಾರೆ ಅಂತಂದ್ರು, ಅಥವಾ ನೀವೇನಾದ್ರು ಚೇಂಜ್ ಮಾಡ್ಕೊಳ್ಳೋದು 2 ದಿನ 3 ದಿನ ಬಂದಾಗ ಚೇಂಜ್ ಮಾಡ್ಕೊಳ್ಳೋದಿದ್ದಾಗ ನೀವು ಕಂಟಿನ್ಯೂ ಚೇಂಜ್ ಮಾಡ್ಕೊತಾ ಹೋಗ್ಬೇಕು ಮೇಡಮ್. ಅದನ್ನ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಅನಾರೋಗ್ಯ ಇದ್ರೆ ಅಲ್ಲೇ ಸುಧಾರಣೆ ಆಗುತ್ತೆ. ವಾರದಲ್ಲಿ 1-2 ಸಲ ರೆಗ್ಯುಲರ್ ಕರೆಕ್ಟ್ ಆಗಿ ನೀವು ಹೇಳಿದ್ದು ಇದೇ ಕರೆಕ್ಟ್ ಆಗಿರುತ್ತೆ. 3 ಸರಿ ಚೇಂಜ್ ಆಗಿರುತ್ತೆ. ಮಾಡ್ಕೊಂತೀನಿ, ರೆಗ್ಯುಲರ್ ಮಾಡ್ಕೊಂತೀನಿ. ಮತ್ತೆ ಇನ್ನೊಂದು ಪ್ರಶ್ನೆ, ಇನ್ನು ಮೇಡಮ್ ಕೇಳಿದ್ರಲ್ಲ, ಕ್ಲಾಸ್ ಕೇಳಬೇಕಾದ್ರೆ ನಿದ್ದೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅವಾಗ ಅಶ್ವಿನಿ ಮೇಡಮ್ ಸಜೆಷನ್ ಹೇಳಿದ್ರಲ್ಲ, ಮುಖ ತೊಳ್ಕೊಳ್ಳಿ ಅಥವಾ ಕಿವಿಲಿ ಒದ್ದೆ ಮಾಡ್ಕೊಂಡ್ರೆ ಹೋಗುತ್ತೆ ಅಂತ. ನಾನು ಇದು ಧ್ಯಾನ ಮಾಡ್ಬೇಕಾದ್ರೆ ನೀರ್ ಇಟ್ಕೊಂಡಿರ್ತೇನಲ್ಲ ಮೇಡಮ್ ಬಾಟ್ಲಲ್ಲಿ, ನಾನು 2-3 ಸರಿ ನನಗೂ ಹಂಗೆ ನಿದ್ದೆ ಬರ್ತಾ ಇತ್ತು ಕ್ಲಾಸ್ ಕೇಳುವಾಗ. ನಾನು ಅದನ್ನ ಪ್ರಯೋಗ ಮಾಡಿದ್ದೀನಿ. ಅವಾಗ ಏನ್ ಮಾಡ್ತೀನಿ, ಆ ಬಾಟ್ಲಿಗಿರೋ ನೀರ್ ತಗೊಂಡು ಕಣ್ಣು ಒರೆಸ್ಕೊಂತೀನಿ. ಕ್ಲೀನ್ ನೀರ್ ಹಾಕೊಂಡ್ಬಿಟ್ಟು 2-3 ಸರಿ ಕಣ್ಣು ಒರೆಸ್ಕೊಂತೀನಿ. ಫ್ರೆಶ್ ಆಗ್ತೀನಿ ಮೇಡಮ್, ನಿಜವಾಗ್ಲು. ಅವಾಗ ಕ್ಲಾಸ್ ಕಂಟಿನ್ಯೂ ಕೇಳ್ತೀನಿ. ಆ ಮೇಡಮ್ ಹೇಳಿದಾಗ ಅದು ಕರೆಕ್ಟ್, ನನ್ನ ಪ್ರಯೋಗಕ್ಕೂ ಮಾಡಿದ್ದೀನಿ ಅದನ್ನ. ಅದಕ್ಕೆ ಅದನ್ನ ಹೇಳೋಣ ಅನ್ಕೊಂಡೆ. ಆ ಮೇಡಮ್ ಹಂಗ್ ಮಾಡಿ ಮೇಡಮ್ ಕಣ್ಣು ಒರೆಸ್ಕೊಂಡ್ರು ಸಾಕು, ಹೋಗುತ್ತೆ. ಓಕೆ ಉಮಾದೇವಿ ಮೇಡಮ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ನಂದಾ ಮೇಡಮ್, ಕಾರ್ಯಕ್ರಮ ಒಂದ್ ಸೆಕೆಂಡ್. ಏನ್ ಗೊತ್ತಾ, ಉಮಾದೇವಿ ಮೇಡಮ್ ಹೇಳಿದ್ರು, ವಿಜಯಲಕ್ಷ್ಮಿ ಮೇಡಮ್ದು ಸ್ಪೀಚ್ ಕೇಳಿ, ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೇಳಿ ಮೇಡಮ್. ಅನುರಾಧ ಮೇಡಮ್ ಚೆನ್ನಾಗಿ ಹೇಳ್ತಾರೆ. ನಮ್ಮ ಮಹಿಳಾ ಮಣಿಗಳು ಸೀರಿಯಲ್ ನ ನೋಡ್ತಾ ಇರ್ತಾರೆ. ಆದಷ್ಟು ನಮ್ಮ ಧ್ಯಾನಕ್ ಬಂದಾಗ ಎಲ್ಲ ಬಿಟ್ಬಿಟ್ಟಿದೀನಿ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಉಮಾದೇವಿ ಮೇಡಮ್ ಇಡ್ಸ್ಕೊಂಡಿದ್ದಾರೆ. ನಾನ್ ನೋಡ್ತಾ ಇಲ್ಲ ಮೇಡಮ್, ಬಿಟ್ಬಿಟ್ಟಿದೀನಿ ಇವಾಗಂತೂ. ನಮ್ಮನೇಲಿ ಅದೇ ಅಂತಾರೆ, ಏನು ಬೇಡ ಇವಳಿಗೆ ಇವಾಗ, ಟಿವಿನೂ ಬೇಡ, ಏನು ಬೇಡ ಅಂತಿರ್ತಾರೆ. ಇಲ್ಲ, ಜೀವನಕ್ಕೆ ಅಳವಡಿಸ್ಕೊಳ್ಳುವಂತದ್ದು ಖಂಡಿತವಾಗ್ಲೂ ಇರುತ್ತೆ. ಕೆಲವೊಂದು ನೋಡಿದಾಗ ಅವಾಗಾರ ಹಂಗೆ ಭಾನುವಾರ ರಜಾ ಇದ್ದಾಗ ಒಂದ್ ಟೈಮ್ ನೋಡ್ತೀನಿ ಅಷ್ಟೇ. ನಮ್ಮ ಇವ್ರಿಗೆ ಅವಕಾಶ ಕೊಡಿ, ಮಂಜುಳಾ ಮೇಡಮ್ಗೆ. ಅದಕ್ಕೆ ನಾವು ಬೇಗನೆ ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀವಿ ಮೇಡಮ್. ಕೊಡಿ. ಈಗ ಏನಿಲ್ಲ, ಒಂದ್ಸತಿ ನಾನು ಇಲ್ಲಿ ಧ್ಯಾನಕ್ಕೆ ಬರ್ಬೇಕಾದ್ರೆ ಆಲ್ರೆಡಿ ಸ್ವರಯೋಗ ಗುರೂಜಿ ಹೇಳ್ಕೊಟ್ಟಿದ್ರು, ನೀವೆಲ್ಲ ಹೇಳ್ತಾ ಇದ್ರಿ. ನಮ್ಗೂ ಕ್ಯೂರಿಯಾಸಿಟಿ ಏನಿದು ಅಂತ ಹೇಳ್ಬಿಟ್ಟು ಒಂದ್ಸತಿ ರೇವತಿ ಮೇಡಮ್ ಹೇಳಿದ್ದೊಂದು ತಲೆಲಿತ್ತು. ಇವತ್ತು ಹೇಳ್ತಾರನ್ನೋ ಮೇಡಮ್ ಅನ್ಕೊಂಡೆ, ಅವ್ರು ಹೇಳಲಿಲ್ಲ. ಅದೇ ಅವ್ರು ಹೇಳಿದ್ದು, ಈಗ ಸಪೋಸ್ ಬಲ್ಗಡೆ ಆಕ್ಟಿವ್ ಇರ್ಬೇಕು ಅಂತಂತಂದ್ರೆ ಪಿಂಗಳ ನಾಡಿ ಅಂತಂತಂದ್ರೆ ಬಲ್ಗಡೆನೆ ಎದ್ದಳ್ಬೇಕು. ಎದ್ದು ಈಗ ಹಿಂಗೆ ಮುಖನ ಬಲ್ಗಡೆಯಿಂದ ಹಿಂಗೆ ಎಡಕ್ಕೆ ಉಜ್ಬೇಕು.
ಉಜ್ಬಿಟ್ಟು ಅದೇ ಕಾಲ್ನ ಕೆಳಕ್ ಇಕ್ಬೇಕು ಮಂಚದಿಂದ ಅಂತಂತ ಹೇಳಿದ್ದು ನನ್ ತಲೆಲಿತ್ತು ಮೇಡಮ್. ನೀವ್ ಹೇಳ್ದಂಗೆ ಇವತ್ತೇ ಪೂರ್ಣ ಕ್ಲಾಸ್ ತಗೊಂಡಿಲ್ಲ. ಯಾರ್ಯಾರು ಕ್ವಶನ್ ಹೇಳ್ತಾರ ಅವ್ರ ಅಷ್ಟ ಆನ್ಸರ್ ಇದೆ ಇವತ್ತು. ತರಗತಿ ಅಲ್ಲ ಇದು. ನನ್ಗೆ ಅಷ್ಟೇ ಮೇಡಮ್ ತಲೆಯಲ್ಲಿ ಇದ್ದಿದ್ದು. ರೇವತಿ ಮೇಡಮ್ ಹೇಳಿದ್ದು ತಾಳು ಅಂತ ಹೇಳ್ಬಿಟ್ಟು ನಿಂಬುದ್ ಫಾಲೋ ಮಾಡ್ದೆ. ತಾಳು ಇದು ಸಿಂಪಲ್ ಐತಲ್ಲ ಕಲಿಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ನನ್ನ ಆರೋಗ್ಯ ಸುಧಾರಿಸಿದೆ ಅಂತಂತ ಹೇಳಿದ್ರು ಇದನ್ನ ಅಳವಡಿಸ್ಕೊಂಡು ಅಂತ. ಅದಕ್ಕೆ ನಾನು ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆನೆ ಎದ್ಬಿಡ್ತಿದ್ದೆ. ಆದ್ರೂನು ಏನಾರು ಆಗಿರ್ಲಿ ಅವತ್ತು ನೀವ್ ಹಾಕಿದೀರಾ ಎಡಗಡಿಗೆ ಎದ್ದೇಳ್ಬೇಕಾ ಬಲ್ಗಡಿಗೆ ಎದ್ದೇಳ್ಬೇಕಾ, ಬಲ್ಗಡೆನೇ ಎದ್ದೇಳ್ತಿದ್ದಳೋ ದಿನ ನೋಡೋಣ ಇದನ್ನು ಟೆಸ್ಟ್ ಮಾಡೋಣ ಅಂತ ಎಡಗಡೆನು ಹಿಂಗೆ ಇತ್ತ ಎಡಗಡೆಯಿಂದ ಬಲ್ಗಡಿಗೆ ಮುಖ ಉಜ್ಕೊಂಬೇಕು. ನೆಕ್ಸ್ಟ್ ಸ್ಟೆಪ್ ಎಡಗಡೆ ಕೆಳಿಕ್ ಇಕ್ಬೇಕು ಕಾಲ್ನ ಅಂತ ಹೇಳ್ಬಿಟ್ಟು ಹಿಂಗೆ ಇಕ್ಕೊಂಡು ಹಿಂಗೆ ಮಾಡ್ದೆ. ಬಟ್ ಅದು ಟೈಮಿಂಗ್ಸ್ ನೀವ್ ಹೇಳಿದ್ರಲ್ಲ ಈಗ 1 hour ಜಾಸ್ತಿ ಇನ್ನು ಬೇಗನೆ ಎದ್ರೆ ಇನ್ನು ಹಿಂದ್ಕೋಬೇಕು, ಅವೆಲ್ಲ ಅಬ್ಸರ್ವ್ ಮಾಡ್ಲಿಲ್ಲ ಮೇಡಮ್. ಒಟ್ಟು ಎಡನ ಬಲನ ಅಷ್ಟೇ ಮುಖ ಉಜ್ಬೇಕು ಕಾಲ್ ಇಕ್ಬೇಕು ಇಷ್ಟನ್ನ ಫಾಲೋ ಮಾಡ್ದೆ. ಯಾಕೋ ಅರ್ಧಂಬರ್ಧ ಅನ್ನಿಸ್ತು, ಯಾಕೋ ಸರಿ ಹೋಗ್ಲಿಲ್ಲ, ಹಂಗಾಗಿ ಫಾಲೋ ಮಾಡೋದ್ ಬಿಟ್ಟೆ ಮೇಡಮ್. ಇಷ್ಟು ಮೇಡಮ್. ಹಂಗಾಗಿ ಮೇಡಮ್ ಅದಕ್ಕೆ ಇವತ್ತು ಹೇಳಿ ಮೇಡಮ್ ಅಂತಂದೆ. ಮೇಡಮ್ಗೂ ಅವಕಾಶ ಕೊಟ್ಟಾಗ ತಾಳಿ ಇವತ್ತು ಹೇಳ್ತಾರೆ ಮೇಡಮ್ ಕೇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತಿದ್ದೆ ಮೇಡಮ್. ಆಮೇಲೆ ಇದು ಕಂಕ್ಳದು ಅದೊಂದು ನೀವ್ ಯಾವತ್ತೂ ಹೇಳಿರ್ಲಿಲ್ಲ ಮೇಡಮ್. ನಾವು ಸುಮಾರು ಸತಿ ನೀವು ಸ್ವರಯೋಗ ಮಾತಾಡ್ಬೇಕಾರೆ ಕಂಕ್ಳು ಕೆಳಗೆ ಹಿಂಗೆ ಕೈ ಇಟ್ಕೊಳ್ಳೋದು ಮುಷ್ಟಿ ಮಾಡಿ ಇಟ್ಕೊಳ್ಳೋದನ್ನ ನೀವ್ ಯಾವತ್ತೂ ಹೇಳಿರ್ಲಿಲ್ಲ. ರೇವತಿ ಮೇಡಮು ಹೇಳಿಲ್ಲ, ನೀವು ಹೇಳಿಲ್ಲ. ಹಂಗಾಗಿ ಇವತ್ತು ಆ ಟಿಪ್ಸ್ ಹೇಳಿದೀರಾ, ಹಂಗಾಗಿ ನಿಮ್ಗೆ ಧನ್ಯವಾದಗಳು ಮೇಡಮ್. ಇನ್ನು ಅಬ್ಸರ್ವ್ ಮಾಡ್ಕೊಂತೀವಿ ನಾ ಟೈಮಿಂಗ್ಸ್ಗೆ ಇಟ್ಕೊಂಡು ಅಬ್ಸರ್ವ್ ಮಾಡ್ಕೊಂತೀವಿ ಮೇಡಮ್. ರೇವತಿ ಮೇಡಮ್ ಇನ್ನೊಮ್ಮೆ ಮಾಡಿ. ಹ್ಯಾಂಡ್ ರೈಸ್ ಇದೆಯಾ? ಅಲ್ಲ, ನಾನು ಒಂದು ಹೇಳುದು ಮಂಜುಳಾ ಮೇಡಮ್ ಹೇಳಿದ್ರಲ್ಲ, ನಂದಾ ಮೇಡಮ್ ಹೇಳಿದ ಹಾಗೆ ಇವತ್ತು ಸ್ವರ ವಿಜ್ಞಾನದ ಬಗ್ಗೆ ಕ್ಲಾಸ್ ಅನ್ನ ಯಾರು ಮಾಡ್ತಾ ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ಮಂಜುಳಾ ಮೇಡಮ್ ಅವರಿಗೆ ನಾನು ಹೇಳಿದ್ದು ಏಳುವಾಗ ಎಡ, ಹೌದು ಇಡ ಅಂತ ಹೇಳಿದಾಗ ನೀವು ಎದ್ದ ಮೇಲೆ ಮುಖ ಉಜ್ಜಿಕೊಳ್ಳುವುದಲ್ಲ, ನೀವು ಮಲಗಿದಲ್ಲಿಯೇ ಎಡ ಕೈಯಿಂದ ಮುಖ ಉಜ್ಜಿಕೊಂಡು ಆ ನಂತರ ಎಡಭಾಗದಲ್ಲಿ ಏಳ್ಬೇಕು, ಎದ್ದ ಮೇಲೆ ಮುಖ ಉಜ್ಜುವುದಲ್ಲ. ಸೊ ಒಂದೇನಂದ್ರೆ ತಮಗೆ ಇದರ ಗೊಂದಲ ಬಂದಾಗ ಒಂದು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಆ ನಂತರ ಅದರ ಪ್ರಕಾರ ಫಾಲೋ ಮಾಡಿ. ಇನ್ನೊಂದೇನು ಅಂತಂದ್ರೆ ಯಾವುದೇ ಒಂದು ಅಭ್ಯಾಸದಲ್ಲಿ ನಮ್ಗೆ ಫಲ ಕೊಡ್ಬೇಕಂದ್ರೆ ಅದರ ಕಂಟಿನ್ಯೂಟಿ ಇರ್ಬೇಕು. ನಾವು ಒಂದು ದಿನ 2 ದಿನ ಆಗ್ತದ ಇಲ್ವಾ ಅಂತ ಹೇಳ್ಕೊಂಡು ನಾವು ಮಾಡ್ತೀವಿ. ನಿಯಮವನ್ನ ಪಾಲಿಸಿದ್ರೆ ನಮಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಬಹುಶಃ ಇನ್ನೊಂದಿನ ಸ್ವರಯೋಗದ ಬಗ್ಗೆ ಕ್ಲಾಸ್ ತಗೋಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತೆ ಮೇಡಮ್ ಹೇಳಿದ್ರು ದಂಡ ಇಟ್ಕೊಳ್ಳೋದು, ಅದು ಸಹ ಅಷ್ಟೇ. ಯಾರಿಗೆ ಏನ್ ಆಕ್ಟಿವ್ ಆಗಿಲ್ಲ ಆ ಪ್ರಶ್ನೆ ಬಂದಾಗ ಅದನ್ನ ಹೇಳ್ತಾರೆ ಇಲ್ವಾ, ಅದರ ಬಗ್ಗೆ ಒಂದು ದಿನ ಕ್ಲಾಸ್ ಅನ್ನ ಕೊಡಬೇಕಾಗುತ್ತೆ. ಇವತ್ತು ನಂದಾ ಮೇಡಮ್ ಹೇಳಿದ್ರು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಅದಕ್ಕೆ ಉತ್ತರ. ಆದ ಕಾರಣ ಪೂರ್ತಿ ಕ್ಲಾಸ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಸಮಯನೂ ಇಲ್ಲ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಶಿವಗಂಗಾ ಮೇಡಮ್ ಮಾತಾಡಿ, ಲಾಸ್ಟ್ ಅಲ್ಲಿ ಬಂದಿದ್ದೀರಿ. ನಮಸ್ತೆ. ಸ್ವರಯೋಗದ ಬಗ್ಗೆ ಕ್ವಶನ್ ಇದ್ರೆ ಅಥವಾ ನೀವು ಪ್ರಾಯೋಗಿಕವಾಗಿ ಇದ್ರೆ ಹೇಳ್ಬಿಡಿ ಮೇಡಮ್. ಪ್ರಯೋಗ ನಾನು ಸ್ವರಯೋಗ ಪ್ರಯೋಗ ನಾನು ಪ್ರತಿನಿತ್ಯ ನೀವು ಆಗ್ತಾಗಿಂದ ಫಸ್ಟ್ ನೋಡೋದು ನಾನು ಸ್ವರಯೋಗ ಯಾವ್ದಿದೆ ಅಂತ ಅದ್ ಫಸ್ಟ್ ನೋಡಿನೇ ನಾನು ಮುಂದಕ್ಕೆ ಹೋಗೋದು. ಬೆಳಿಗ್ಗೆ ಎದ್ದ ತಕ್ಷಣ ಆಗ್ಲಿಲ್ಲ ಮಲ್ಗಷ್ಟೊತ್ತಿಗಾರು ನಾನು ನೋಡ್ಬಿಟ್ಟೆ ಅದೇ ಜಾಸ್ತಿ ಫಾಲೋ ಮಾಡೋದು. ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಆಗಿ ಏನಾಗ್ಬೇಕು ಆಗ್ತದೆ, ನಾನು ಏನ್ ಆಕ್ಟಿವೇಟ್ ಮಾಡ್ಕೊಂತ ಇಲ್ಲ. ಕರೆಕ್ಟ್ ಆಗಿ ಅವತ್ತು ಏನ್ ಸ್ವರ ಇರುತ್ತೋ ಅದಾಗ್ತಾ ಇದೆ ಮೇಡಮ್ ನನ್ಗೆ. ನಾನೇನು ಮಾಡ್ತಾ ಇಲ್ಲ, ಯಾಕೆಂದ್ರೆ ನಾವು ಪ್ರಾಣಾಯಾಮ ಯೋಗ ಎಲ್ಲ ಮಾಡೋದ್ರಿಂದ ಆಟೋಮೆಟಿಕ್ ಆಗ್ತಾ ಇದೆ ಮೇಡಮ್. ನನ್ಗೆ ಸುಷುಮ್ನ ನಾಡಿ ಓಪನ್ ಆಗೋದು ಗೊತ್ತಾಗ್ತಾ ಇದೆ ಮೇಡಮ್. ಅದನ್ನಂತೂ ಫಾಲೋ ಮಾಡ್ತೀನಿ ಮೇಡಮ್. ಈಗ ಆಚೆ ಹೋಗೋದು ಎಲ್ಲ ಅದ್ ಮಾಡಿಲ್ಲ ಯಾವತ್ತೂನು. ಇದಂತೂ ಡೈಲಿ ಅದು ಮಾಡ್ಕೊಂಡೆ ನನ್ ಮಂಚ ಬಿಟ್ಟು ಕೆಳಗಡೆ ಇಳಿಯೋದು. ರಿಸಲ್ಟ್ ಗೊತ್ತಾಗುತ್ತೆ ಅದು. ಥ್ಯಾಂಕ್ ಯು ಮೇಡಮ್. ಇದ್ರ ಬಗ್ಗೆ ನೆಕ್ಸ್ಟ್ ಶಿವಗಂಗಮ್ಮ ಮೇಡಮ್ ಫಾಲೋ ಮಾಡ್ತಾ ಇರೋದ್ರಿಂದ ಕ್ಲಾಸ್ ಕೊಡ್ತಾರೆ. ಆಗ್ಲಿ ಅಶ್ವಿನಿ ಮೇಡಮ್. ನಿನ್ನೆ ನನಗ್ ಗುರುಜಿಗೆ ಇಶ್ ಮಾಡಕ್ ಆಗ್ಲೇ ಇಲ್ಲ. ಫಸ್ಟ್ ಹ್ಯಾಂಡ್ ರೈಸ್ ಮಾಡ್ದೆ, ನನಗ್ ಆಗ್ಲಿಲ್ಲ. ಕೊನೆಗ್ ಬಸ್ಸಲ್ಲಿ ಹೋಗ್ತಾ ಇದ್ನಲ್ಲ, ಅಲ್ಲಿ ರಶ್ ಇತ್ತು, ಹಂಗಾಗಿ ನಾನ್ ಮಾಡ್ಲೇ ಇಲ್ಲ. ಪಾಪ ಇವತ್ ಮಾಡೋಣ ಬರ್ತಾರೆ, ಲೇಟ್ ಆಗಿ ವಿಶ್ ಮಾಡೋಣ ಅನ್ಕಂಡು ಇವತ್ ಬಂದಿಲ್ಲ ಗುರುಜಿ. ಅವ್ರಿಗೆ ನಾಳೆ ಮಾಡ್ತೇನೆ, ವಿಶ್ ಮಾಡ್ತೀನಿ. ನಿನ್ನೆ ನಾನು ರೇವತಿ ಮೇಡಮ್ ಎಲ್ಲರೂ ಅಲ್ಲಿ ಧ್ಯಾನ ಜಾತ್ರೆಗೆ ಹೋಗಿದ್ವಿ. ಕೊನೆ ಅನಿಸಿಕೆ ಸಮಯ ಆಗ್ತಾ ಇದೆ ಮೇಡಮ್. ಅನಿಸಿಕೆ ಮಾತ್ರ ನಮಸ್ತೆ ಎಲ್ರಿಗೂ. ಅಲ್ಲ ಆಗ್ಲೇ ಅನುರಾಧ ಮೇಡಮ್ ಹೇಳಿದ್ರಲ್ಲ ಅವ್ರ ಮನೆಯವ್ರು ಬೈತಾರೆ ಅಂತ.
ನಾನು ಅವ್ರ ಮನೆಗೆ ಹೋಗಿದ್ದೆ ಮೊನ್ನೆ. ನಾನು ಭದ್ರಾವತಿಗೆ ಬಂದಿದ್ದೀನಿ. ಮಾತಾಡುವಾಗ ಹೇಳಿದ್ರು, ಹತ್ರನೇ ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು. ಅವ್ರು ಹೇಳ್ತಿದ್ರು ಯಜಮಾನ್ರು, ಏನ್ ಮೇಡಮ್ ಇವ್ರು ಯಾವಾಗ್ಲೂ ಕ್ಲಾಸು ಧ್ಯಾನ ಅಂತಿರ್ತಾಳೆ, ನಮ್ ಕೈಗೆ ಸಿಗಲ್ಲ ಇವಳು ಅಂತ ಹೇಳ್ತಾ ಇದ್ರು. ಧ್ಯಾನಕ್ಕೆ ಬಂದ್ರೆ ಹಂಗೆ ಮೇಡಮ್, ಎಲ್ಲಾದ್ರೂ ಫೇಸ್ಬುಕ್ ಹೋಗುತ್ತೆ, ಇನ್ಸ್ಟಾಗ್ರಾಮ್ ಇಲ್ಲ, ಟಿವಿನೂ ಇಲ್ಲ, ಯಾವ್ದು ಇಲ್ಲ, ಓನ್ಲಿ ಇದ್ರ ವಿಡಿಯೋ ನೋಡ್ತಾ. ಎಸ್ ಥ್ಯಾಂಕ್ ಯು ಮೇಡಮ್. ಯಜಮಾನ್ರು ಬೇಜಾರ್ ಮಾಡ್ಕೊಂಡ್ರು. ಬೇಜಾರಿಲ್ಲ, ಹೇಳಿದ್ದು ನಿಮ್ಮ ಹತ್ರ ಅವರು. ಇಬ್ರು ಧ್ಯಾನಿಗಳು ಸಿಕ್ಕಿದ್ರು. ಇಬ್ರು ಮನೆಗೂ ಹೋಗ್ಬಿಟ್ಟು ಬಂದೆ ಮೇಡಮ್. ಮೇಡಮ್ ಯೂಟ್ಯೂಬರ್ಸ್ ಇದನ್ನ ಕೇಳ್ಬಿಟ್ರೆ ಎಲ್ಲಾ ಯಜಮಾನ್ರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಯಾಕ್ ಮೇಡಮ್ ಈ ತರ ಹೇಳ್ಬಿಟ್ರಿ? ಇಲ್ಲ, ಯೂಟ್ಯೂಬ್ ಯಾರು ಮಾಡ್ತಾರೆ, ನಾವು ಬಿಟ್ಟಿದ್ದೇವೆ ಅಂತ. ಎಲ್ಲಾನು ಟೈಮ್ ಅದು ರೀಲ್ಸ್ ನೋಡ್ತಾ ಹೋದ್ರೆ ಏನು ಸಿಗಲ್ಲ, ಯೂಟ್ಯೂಬ್ ನ ನೋಡ್ತಾ ಹೋದ್ರೆ ಏನು ಸಿಗಲ್ಲ, ಇಲ್ಲಿ ಎಲ್ಲ ಸಿಗುತ್ತೆ ಅಂತ ಅನ್ನೋದು ಎಲ್ಲ ಧ್ಯಾನಿಗಳಿಗೆ ಬಂದಾಗ ನಾನು ಮಾತ್ರ ಚೇಂಜ್ ಆಗಿದ್ದೇನೆ. ನಾನು ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ನೋಡ್ತೀನಿ ಯೂಟ್ಯೂಬ್ ನಲ್ಲಿ ನೋಡೋದು ವಿಡಿಯೋ ಧ್ಯಾನದ್ ಮಾತ್ರ. ಎಸ್ ಮೇಡಮ್, ಯಜಮಾನ್ರಿಗೂ ಕೂಡ ಅರ್ಥ ಮಾಡಿಸಿ, ಎಲ್ರಿಗೂ ಅರ್ಥ ಆದ್ರೆ ಪ್ರತಿನಿತ್ಯ ಅವ್ರೂ ಕೂಡ ಎಲ್ಲ ಬಿಟ್ಬಿಟ್ಟು ನಮ್ಮ ಜೂಮ್ ಕ್ಲಾಸ್ ಕೇಳ್ತಾರೆ, ಮಹಾವತಾರ್ ಫೌಂಡೇಶನ್ ಕ್ಲಾಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮ ಸಂಪನ್ನ ಮಾಡಿ. ಅನುರಾಧ ಮೇಡಮ್ ಚುಟುಕು ಹೇಳ್ಬೋದಾ ಮೇಡಮ್? ನೀವು ಹೇಳಿ ಏನ್ ಮಾಡಿ. ಹೇಳಿ ಚುಟುಕು ಒಂದೇ. ರಾಜ ಮಂತ್ರಿ ಅವ್ರಿಗೆ ಹೊಡಿತಾ ಇರ್ತಾನೆ, ಸೇನಾದಿ ರಾಜ ಮಂತ್ರಿಯವರೇ ಯಾಕೆ ಅವನನ್ನು ಹೊಡೆಯುತ್ತಿದ್ದೀರಾ ಅಂತ ಕೇಳ್ತಾರೆ ಮಂತ್ರಿಗೆ. ರಾಜರೇ, ಇವನು ನಮ್ಮ ಸೇನಾ ರಹಸ್ಯವನ್ನು ಹೊರಗಡೆ ಹೇಳ್ಬಿಟ್ಟಿದ್ದಾನೆ, ಅದಕ್ಕೆ ಹೊಡಿತಾ ಇದ್ದೀನಿ ಅಂತ ಅಂತಾನೆ ಮಂತ್ರಿ. ಅದಕ್ಕೆ ರಾಜ ಕೇಳ್ತಾನೆ, ನಮ್ಮ ಹತ್ರ ಸೇನೆನೇ ಇಲ್ವಲ್ಲ, ಅದ್ ಹೇಗೆ ಹೇಳ್ದಂತೆ? ಹೌದಾ? ನಮ್ಮ ಹತ್ರ ಸೇನೆನೇ ಇಲ್ವಲ್ಲ, ಅದೇ ಹೌದಾ? ತಡೀರಿ, ಈಗ ಕೇಳ್ತಾ ಇದ್ ಹೇಳಿ. ಕೇಳಿಸ್ತಿದ್ಯಾ? ಅದಕ್ಕೆ ಅದನ್ನೇ ನಮ್ಮ ಹತ್ರ ಸೇನೆನೇ ಇಲ್ವಲ್ಲ, ಅದನ್ನೇ ಹೇಳ್ಬಿಟ್ಟಿದ್ದಾನೆ ಅಂತ ಮಂತ್ರಿ ಹೇಳ್ತಾನೆ. ನಮ್ಮ ಹತ್ರ ಸೇನೆನೇ ಇಲ್ವಲ್ಲ, ಅದೇ ವಿಷಯನೇ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದ್ ಸ್ವಲ್ಪ ಕಟ್ ಆಯ್ತು, ಏನು ಕೇಳಿಲ್ಲ ಮೇಡಮ್, ಅರ್ಥ ಆಗ್ಲಿಲ್ಲ ಯಾರಿಗೂ. ಅದೇ ರಾಜ, ಮಂತ್ರಿಯವರೇ ಯಾಕೆ ಅವನನ್ನು ಹೊಡೆಯುತ್ತಿದ್ದೀರಾ ಅಂತ ಮಂತ್ರಿಗೆ ರಾಜ ಕೇಳ್ತಾನೆ. ರಾಜರೇ, ಇವನು ನಮ್ಮ ಸೇನಾ ರಹಸ್ಯವನ್ನು ಹೊರಗಡೆ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ರಾಜ ಕೇಳ್ತಾನೆ, ನಮ್ಮ ಹತ್ರ ಸೇನೆನೇ ಇಲ್ವಲ್ಲ ಅಂತ ಅಂದಿದ್ದಕ್ಕೆ ಅದನ್ನೇ ಹೇಳ್ಬಿಟ್ಟಿದ್ದಾನೆ ರಾಜರೇ ಅಂತಾರೆ. ಅದೇ ಹೇಳಿದ್ದಕ್ಕೆ ಕೇಳಿಸ್ತ ಮೇಡಮ್ ಇವಾಗ? ಒಂದ್ ಸ್ವಲ್ಪ ಕಟ್ ಆಯ್ತು, ಈಗೂನು ಹಂಗ ಆಯ್ತದು. ಅದು ಚಾರ್ಜ್ ಹಾಕ್ಬೇಕು, ಕಮ್ಮಿ ಇಲ್ಲ ಕೇಳಿಸಿದೆ ಮೇಡಮ್, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ. ಕಾರ್ಯಕ್ರಮ ಸಂಪನ್ನ ಮಾಡಿ. ಓಕೆ, ಸಂಪನ್ನ ಮಾಡಿ ಮೇಡಮ್. ಅನುರಾಧ ಮೇಡಮ್ ಮಾಡ್ತೀರಾ? ಮಾಡ್ತೀನಿ ಮೇಡಮ್. ಇವತ್ತು ಬೆಳಗ್ಗೆಯಿಂದ ಯೋಗವನ್ನು ಹೇಳಿಕೊಟ್ಟು, ಪ್ರಾಣಾಯಾಮ, ಯೋಗ ಇವೆಲ್ಲ ಹೇಳಿಕೊಟ್ಟ ನಮ್ಮ ಹೇಮಾ ಮೇಡಮ್ ಅವರಿಗೂ, ಹಾಗೂ ವಿಜಯಲಕ್ಷ್ಮಿ ಮೇಡಮ್ ಆತ್ಮಾಯಣ ಭಾಗ 3 ಅದ್ರ ಬಗ್ಗೆ ಕರ್ಮ ಸಿದ್ಧಾಂತದ ಬಗ್ಗೆ ಅವರು ತುಂಬಾ ವಿವರಣೆ ಕೊಟ್ಟಿದ್ದಾರೆ, ಅವರಿಗೂ, ಹಾಗೂ ನಮ್ಮ ಫೌಂಡೇಶನ್ ಅಲ್ಲಿರುವ ಮತ್ತು ನಮ್ಮ ಫೌಂಡೇಶನ್ ನಮ್ಮ ರಂಗನಾಥ ಗುರೂಜಿ ಅವರಿಗೂ ಈ ಅವಕಾಶವನ್ನು ಮಾಡಿಕೊಟ್ಟಿರುವುದಕ್ಕೆ, ಮತ್ತೆ ಎಲ್ಲರೂ ತದೇಕ ಚಿತ್ತದಿಂದ ಎಲ್ಲವನ್ನು ಕೇಳಿರುವುದಕ್ಕೆ ನಮ್ಮ ಎಲ್ಲ ಆತ್ಮ ಬಂಧುಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಷ್ಟು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಸಂಪನ್ನ ಮಾಡುತ್ತೇವೆ. ಥ್ಯಾಂಕ್ ಯು ಆಲ್ ಮಾಸ್ಟರ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.